ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ತೆ. ನಾವು ಇಂದಿನ ಒಂದು ಕ್ಲಾಸ್ ನಲ್ಲಿ PYQ ಸೀರೀಸ್ ನ ಮುಂದುವರೆದ ಭಾಗದಲ್ಲಿ ನಾವು KSRP ಹಾಗೂ KSISF 2020ರಲ್ಲಿ ನಡೆದಂತಹ ಒಂದು ನೋಟಿಫಿಕೇಶನ್. ಇದು 90 ಪೋಸ್ಟ್ ಇರುತ್ತೆ, 51 KSRP 40 KSISF ಪೋಸ್ಟ್. ಸೊ ಈ ಒಂದು ಪ್ರಶ್ನೆ ಪತ್ರಿಕೆನ ನಾವು ಈ ಒಂದು ವಿಡಿಯೋನಲ್ಲಿ ಬಿಡಿಸೋಣ. ಸೊ PYQ ಸೀರೀಸ್ ನ ಮುಂದಿನ ಒಂದು ಕ್ಲಾಸ್ಗೆ ಸ್ವಾಗತ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಹೂ ಕಂಡಕ್ಟ್ಸ್ ಎಲೆಕ್ಷನ್ಸ್ ಟು ಪಂಚಾಯತ್ಸ್? ಪಂಚಾಯಿತಿ ಚುನಾವಣೆ ಯಾರು ನಡೆಸುತ್ತಾರೆ? ಸೊ ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ, ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ, ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ, ಪಂಚಾಯತ್ ರಾಜ್ ಮಿನಿಸ್ಟರ್ ಹಾಗೂ ಚೀಫ್ ಸೆಕ್ರೆಟರಿ. ನೋಡಿ, ಈ ಚೀಫ್ ಸೆಕ್ರೆಟರಿ, ಪಂಚಾಯತ್ ರಾಜ್ ಮಿನಿಸ್ಟರ್, ಸ್ಟೇಟ್ ಗವರ್ಮೆಂಟ್ ಇವೆಲ್ಲ ಎಕ್ಸಿಕ್ಯೂಟಿವ್ ಪಾರ್ಟ್ ಆಗಿರುತ್ತೆ. ಇದು ಯಾವ ಒಂದು ಎಲೆಕ್ಷನ್ಸ್ ಕಂಡಕ್ಟ್ ಮಾಡಲ್ಲ, ಆಯ್ತಾ? ಸೊ ಎಲ್ಲಾ ಪಂಚಾಯತ್ ಹಾಗೂ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ಸ್ ನ ಕಂಡಕ್ಟ್ ಮಾಡೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣಾ ಆಯೋಗ. ಪಂಚಾಯತ್ ಆರ್ ಲೋಕಲ್ ಬಾಡಿ ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್ ನ ಇದೇ ಕಂಡಕ್ಟ್ ಮಾಡೋದು, ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಕೇಂದ್ರ ಮಾಹಿತಿ ಆಯೋಗ ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸೊ ಇದು ಕೆಲವೊಂದಿಷ್ಟು ಕಾಯ್ದೆಗಳು ಕೊಟ್ಟಿದ್ದಾರೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು, ರೈಟ್ ಟು ಎಜುಕೇಶನ್ ಆಕ್ಟ್, ಶಿಕ್ಷಣ ಹಕ್ಕು ಕಾಯ್ದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್, ಕೇಂದ್ರ ಜಾಗರೂಕತೆ ಆಯೋಗ ಕಾಯ್ದೆ, ಲೋಕ್ಪಾಲ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಸ್ಥಾಪನೆ ಆಗಿದೆ. ಈ ಆಕ್ಟ್ 2005ರಲ್ಲಿ ಬರುತ್ತೆ, ಆಯ್ತಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು ಕಾಯ್ದೆ. ಹಾಗೂ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಬಗ್ಗೆ ಹೇಳೋದಾದ್ರೆ, ಪ್ರಸ್ತುತ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದಾರೆ, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದಾರೆ YK ಸಿನ್ಹಾ. YK ಸಿನ್ಹಾ ಅವರು ಪ್ರಸ್ತುತ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿದ್ದಾರೆ. ಹಾಗೂ ಇದರಲ್ಲಿ ಒಬ್ರು ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಇರ್ತಾರೆ, ಹಾಗೂ 10ಕ್ಕಿಂತ ಕಡಿಮೆ, ನಾಟ್ ಮೋರ್ ದನ್ 10 ಇನ್ಫಾರ್ಮೇಶನ್ ಕಮಿಷನರ್ ಗಳು ಇರ್ತಾರೆ. ಹಾಗೂ ಈ ಒಂದು ರೈಟ್ ಟು ಎಜುಕೇಶನ್ ಆಕ್ಟ್ ಬಗ್ಗೆ ಮಾತಾಡಿದ್ರೆ, ಇದು 2 ಸಾರಿ ತಿದ್ದುಪಡಿಯಾಗಿದೆ. ಯಾವಾಗ ಅಂದ್ರೆ 2002ರಲ್ಲಿ ಒಂದ್ಸಲಿ ಆಗಿದೆ, ಹಾಗೂ 2009ರಲ್ಲಿ ಒಂದ್ಸಲಿ ಆಗಿದೆ. 2002ರಲ್ಲಿ ದಿಸ್ ಮೇಡ್ ಎಜುಕೇಶನ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21A. Also, it made it a fundamental duty for all children between the ages of 6 to 14. 6ರಿಂದ 14 ವರ್ಷ ಇರೋ ಎಲ್ಲಾ ಮಕ್ಕಳಿಗೂ ಇದೊಂದು ಮೂಲಭೂತ ಹಕ್ಕನ್ನು ಒದಗಿಸಿದೆ. ಯಾವುದು? 21A ಅಡಿ. ಆಮೇಲೆ 2009ರಲ್ಲಿ ಆದಂತಹ ತಿದ್ದುಪಡಿನಲ್ಲಿ ಏನಾಗುತ್ತೆ ಅಂದ್ರೆ, ರಿಸರ್ವೇಶನ್ ಕೊಡತ್ತೆ. ಎಲ್ಲಾ ಪ್ರೈವೇಟ್ ಸ್ಕೂಲ್ ನಲ್ಲೂ RTE ಆಕ್ಟ್ ಕೆಳಗಡೆ ಇಷ್ಟು ಸೀಟ್ಸು ಇವ್ರಿಗೆ ಸಿಗಬೇಕು ಅಂತ ರಿಸರ್ವೇಶನ್ ಕೊಡತ್ತೆ. ಹಾಗೂ ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೆಳಗಡೆ ಬರೋದು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೆಳಗಡೆ CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬರುತ್ತೆ. ಸೊ ಇದು ಸಂತಾನಂ ಕಮಿಟಿಯ ಶಿಫಾರಸ್ ಮೇರೆಗೆ 1964ರಲ್ಲಿ ಸಂತಾನಂ ಕಮಿಟಿ, ಆಯ್ತಾ, ಸಂತಾನಂ ಕಮಿಟಿಯ ಶಿಫಾರಸ್ ಮೇರೆಗೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಯಾವುದು? ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದಕ್ಕೆ 2003ರಲ್ಲಿ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಅಥವಾ ಶಾಸನಬದ್ಧ ಕಾಯ ಒಂದು ರೂಪವನ್ನು ಕೊಡ್ತಾರೆ. ದಟ್ ಈಸ್ ಅಬೌಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಆಯ್ತಾ? ಸೊ ಈ ಒಂದು ಕ್ವಶನ್ ಡೀಟೇಲ್ ಆಗಿ ಕವರ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್? ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಜಿಲ್ಲಾ ಪಂಚಾಯತ, ಕಾಪ್ ಪಂಚಾಯತ, ತಾಲೂಕ್ ಪಂಚಾಯತ, ಗ್ರಾಮ ಪಂಚಾಯತ ಅಂತ ಕೇಳ್ತಾರೆ. ನೋಡಿ, ಭಾರತದಲ್ಲಿರುವಂತಹ ಪಂಚಾಯತ್ ರಾಜ್ ಸಿಸ್ಟಮ್, ಇಟ್ ಈಸ್ ಅ 3 tier. ಓಕೆ, 3 tier ವಿಚ್ ಹ್ಯಾಸ್ ಜಿಲ್ಲಾ ಪಂಚಾಯತ್ ಟಾಪ್ ನಲ್ಲಿ ಇರುತ್ತೆ, ಜಿಲ್ಲಾ ಪಂಚಾಯತ್ ಟಾಪ್ ನಲ್ಲಿ ಇರುತ್ತೆ, ಅದ್ರ ಕೆಳಗಡೆ ತಾಲೂಕ್ ಪಂಚಾಯತ್ ಇರುತ್ತೆ, ಅದ್ರ ಕೆಳಗಡೆ ಗ್ರಾಮ ಪಂಚಾಯತ್ ಇರುತ್ತೆ. ಸೊ ಯಾವುದಿಲ್ಲ? ಕಾಪ್ ಪಂಚಾಯತ್ ಇಲ್ಲ. ಸೊ ಏನಿದು ಕಾಪ್ ಪಂಚಾಯತ್? ಕಾಪ್ ಪಂಚಾಯತ್ ಅಂದ್ರೆ ಉತ್ತರ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಒಂದು ಯೂನಿಯನ್ ಆಫ್ ವಿಲೇಜಸ್, ಕೆಲವೊಂದಿಷ್ಟು ಹಳ್ಳಿಗಳು ಸೇರಿ ಈ ಕಾಪ್ ಪಂಚಾಯತ್ ಅಂತ ನಡೆಸುತ್ತೆ. ಇದು ನಾಟ್ ರೆಕಗ್ನೈಸ್ಡ್, ಆಕ್ಚುಲಿ ಇನ್ಫ್ಯಾಕ್ಟ್ ದೇ ಆರ್ ಬ್ಯಾನ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಹಳ್ಳಿಗಳಲ್ಲಿ ಏನಾದ್ರು ಇಂಟರ್ ಕಾಸ್ಟ್ ಮ್ಯಾರೇಜು ಅಥವಾ ಒಂದು ಜಾತಿಯಿಂದ ಇನ್ನೊಂದು ಜಾತಿ, ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯ ಏನಾದ್ರೂ ಮದುವೆ ಆದ್ರೆ, ಗಲಾಟೆ ಆದ್ರೆ, ಅಂತ ಪ್ರಾಬ್ಲಮ್ ನ ನಿವಾರಿಸಕ್ಕೆ ಕಾಪ್ ಪಂಚಾಯತ್ ಇದೆ. ಸುಪ್ರೀಂ ಕೋರ್ಟ್ ಇದನ್ನ ಬ್ಯಾನ್ ಮಾಡಿದೆ, ಆಯ್ತಾ? ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅಂದ್ರೆ, ಹೂ ಇಸ್ ಆಥರೈಸ್ಡ್ to dissolve the state legislative assembly even before the completion of its term? ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆ ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿರುತ್ತಾರೆ? ನೋಡಿ, ಇಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ವಿಸರ್ಜನೆ ಮಾಡೋದು, ಯಾವುದು? ರಾಜ್ಯ ವಿಧಾನಸಭೆಯನ್ನ ಡಿಸಾಲ್ವ್ ಮಾಡೋದು
ಈ ಅಧಿಕಾರ ಯಾರಿಗಿರತ್ತೆ ಅಂದ್ರೆ ಗವರ್ನರ್ಗಿರತ್ತೆ, ರಾಜ್ಯಪಾಲರಿಗೆ ಈ ಒಂದು ಅಧಿಕಾರ ಇರುತ್ತೆ. ಪ್ರೆಸಿಡೆಂಟ್ಗಲ್ಲ, ಪ್ರೈಮ್ ಮಿನಿಸ್ಟರ್ಗಲ್ಲ, ಪಾರ್ಲಿಮೆಂಟ್ ಕೂಡ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜ್ಯಪಾಲರು. ಮುಂದಿನ ಪ್ರಶ್ನೆ, ಹೂ ಇಸ್ ದ ಚೇರ್ಪರ್ಸನ್ ಆಫ್ GST ಕೌನ್ಸಿಲ್? GST ಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ರೆ, ನೋಡಿ GST ಕೌನ್ಸಿಲ್ ನ ಒಬ್ರು ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಆಯ್ತಾ, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್, ಕೇಂದ್ರ ಹಣಕಾಸು ಸಚಿವರು GST ಸಭೆಯ ಅಧ್ಯಕ್ಷರೇ ಆಗಿ ಇರ್ತಾರೆ. ಆಯ್ತಾ, ಮುಂದಿನ ಒಂದು ಪ್ರಶ್ನೆನ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನ ನೋಡಿದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆಯ್ತಾ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇರುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ. ಭಾರತೀಯ ಚುನಾವಣಾ ಆಯೋಗ ಸಾಂವಿಧಾನಿಕ ದೇಹ ಆಗಿರುತ್ತೆ. GST ಕೌನ್ಸಿಲ್, GST ಸಭೆ ಕೂಡ ಸಾಂವಿಧಾನಿಕ ದೇಹ ಆಗಿರುತ್ತೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದು ಸಾಂವಿಧಾನಿಕ ದೇಹ ಅಲ್ಲ. ಎಷ್ಟು ಜನ ಸಾಂವಿಧಾನಿಕ ದೇಹ ಅನ್ಕೊಂಡಿದ್ದಾರೆ, ಅದೇ ಸಾಂವಿಧಾನಿಕ ದೇಹ ಅಲ್ಲ. ಇದನ್ನ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993 ಈ ಒಂದು ಸ್ಟ್ಯಾಚ್ಯೂಟ್ ಕೆಳಗಡೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ದಿಸ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ಇದು ಶಾಸನಬದ್ಧ ನಿಕಾಯ ಆಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, ವಾಟ್ ಈಸ್ ಕಾಮನ್ಲಿ ನೋನ್ ಆಸ್ CRPC? ಸಾಮಾನ್ಯವಾಗಿ CRPC ಅನ್ನು ಏನೆಂದು ಹೇಳಲಾಗುತ್ತದೆ? ಸೊ CRPC ಅಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಸೊ ಅಪರಾಧ ಕಾರ್ಯವಿಧಾನದ ಸಂಕೇತ ಕೋಡ್, ಇದು CRPC ಯ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಏನಿದು CRPC? ನೋಡಿ, ನಮ್ಮ ಭಾರತದಲ್ಲಿ IPC ಇದೆ ಹಾಗೂ CRPC ಇದೆ. ಆಯ್ತಾ, ಸೊ ಈ IPC ಏನ್ ಹೇಳುತ್ತೆ ಅಂದ್ರೆ ಯಾವ್ದು ಒಂದು ತಪ್ಪುಗಳು ಅಥವಾ ವಾಟ್ ಆರ್ ದ ಕ್ರೈಮ್, ಸಿವಿಲ್ ಅಫೆನ್ಸಸ್ ಅಂದ್ರೆ ಏನು, ಕ್ರಿಮಿನಲ್ ಅಫೆನ್ಸಸ್ ಅಂದ್ರೆ ಏನು ಅಂತ IPC ಹೇಳುತ್ತೆ. ಇದನ್ನ 1860 ಮಾಡ್ತಾರೆ. ಇದು ಯಾವ್ದು ಒಂದು ರೆಕಮೆಂಡೇಶನ್ ಮೇಲೆ ಅಂದ್ರೆ ಇದು ಮ್ಯಾಕ್ಯುಲೆ ಕಮಿಟಿ 1834 ಏನ್ ಸ್ಥಾಪನೆ ಆಗುತ್ತೆ, ಮ್ಯಾಕ್ಯುಲೆ ಕಮಿಟಿ. ಆಯ್ತಾ, ಮೆಕಾಲೆ ಆರ್ ಮ್ಯಾಕ್ಯುಲೆ ಕಮಿಟಿ. ಸೊ ಈ ಒಂದು ಮ್ಯಾಕ್ಯುಲೆ ಕಮಿಟಿಯ ಒಂದು ಶಿಫಾರಸ್ ಮೇಲೆ ಇದು IPC ನ ಮಾಡ್ತಾರೆ. ನಂತರ CRPC 1973 ಬರುತ್ತೆ, 1973. ಸೊ ಜ್ಞಾಪಕ ಇಟ್ಕೊಳ್ಳಿ, ಈ ಮ್ಯಾಕ್ಯುಲೆ ಕಮಿಷನ್ ಅದು ಫಸ್ಟ್ ಲಾ ಕಮಿಷನ್ ಇನ್ ಇಂಡಿಯಾ, ಫಸ್ಟ್ ಲಾ ಕಮಿಷನ್ ಇನ್ ಇಂಡಿಯಾ ಆಗಿರುತ್ತೆ. ಸೊ ಇದು IPC ಇವರ ಒಂದು ರೆಕಮೆಂಡೇಶನ್ ಮೇಲೆ ಬಂದಿರುತ್ತೆ. CRPC ಅನ್ನೋದು 1973 ಬರುತ್ತೆ, 1973. ಸೊ ಇದು ಫುಲ್ ಫಾರ್ಮ್ ಆಗಿರುತ್ತೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಬಾಲಿಷಸ್ ಅನ್ಟಚಬಿಲಿಟಿ? ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನವು, ಲೇಖನ ಅಂದ್ರೆ ವಿಧಿ, ಆಯ್ತಾ, ಸೊ ಯಾವ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಇದು ತುಂಬಾ ಬಾರಿ ಕೇಳಿದರೆ. ಸೊ ಈ ಒಂದು ಪ್ರಶ್ನೆ ತುಂಬಾ ಬಾರಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಟಿಕಲ್ 17 ಅಥವಾ ವಿಧಿ 17 ಆಗಿರುತ್ತೆ. ಸೊ ಏನು ವಿಧಿ 17 ಈಸ್ ಇಟ್ ಅಬಾಲಿಷಸ್ ಅನ್ಟಚಬಿಲಿಟಿ. ಆಯ್ತಾ, ವಿಧಿ 18 ಬಂದ್ಬಿಟ್ಟು ಅಬಾಲಿಷನ್ ಆಫ್ ಟೈಟಲ್ಸ್, ಅಬಾಲಿಷನ್ ಆಫ್ ಟೈಟಲ್ಸ್. ಸೊ ಏನೇನು ಶೀರ್ಷಿಕೆಗಳು ಇರುತ್ತೆ, ಶೀರ್ಷಿಕೆಗಳು ಅಂದ್ರೆ ಒಂದು ಬಿರುದುಗಳು, ಆಯ್ತಾ, ಬಿರುದುಗಳನ್ನ ರದ್ದುಗೊಳಿಸೋದು ವಿಧಿ 18 ಆಗಿರುತ್ತೆ. ವಿಧಿ 16 ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಆಯ್ತಾ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಆಯ್ತಾ, ಅದು ವಿಧಿ 16 ಆಗಿರುತ್ತೆ. ಸೊ ಏನೊಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇರುತ್ತೆ ಅದಕ್ಕೆ ಎಲ್ಲದಕ್ಕೂ ಸಮಾನವಾದ ಅವಕಾಶ ಸಿಗೋದು ವಿಧಿ 16 ಆಗಿರುತ್ತೆ. ವಿಧಿ 15 ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಸೊ ಯಾವುದೇ ಒಂದು ವಿ ಕೆನ್ ನಾಟ್ ಬಿ ಡಿಸ್ಕ್ರಿಮಿನೇಟೆಡ್, ಡಿಸ್ಕ್ರಿಮಿನೇಷನ್, ಆಯ್ತಾ, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಸೊ ಯಾವುದೇ ಒಂದು ಆನ್ ದ ಬೇಸಿಸ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಯಾವುದೇ ಒಂದು ಆಧಾರದ ಮೇಲೆ ನಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ಆಗಬಾರ್ದು ಅಂತ ವಿಧಿ 15 ಹೇಳ್ತಾ ಇರುತ್ತೆ. ಸೊ ಮುಂದಿನ ಪ್ರಶ್ನೆ ಹೋದ್ರೆ, ಇಂಡಿಯಾ ಹ್ಯಾಸ್ ಹೌ ಮೆನಿ ಯೂನಿಯನ್ ಟೆರಿಟರೀಸ್? ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಅಥವಾ ಕೇಂದ್ರ ಯೂನಿಯನ್ ಪ್ರದೇಶಗಳಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ಅದು ಯಾವ್ಯಾವ್ದು ಅಂತ ನೋಡೋದಾದ್ರೆ ಜಮ್ಮು ಅಂಡ್ ಕಾಶ್ಮೀರ್, ಆಯ್ತಾ, ಲಡಾಖ್, ನೆಕ್ಸ್ಟ್ ದಾದ್ರಾ ಅಂಡ್ ನಾಗರ್ ಹವೇಲಿ, ನಾಗರ್ ಅಂಡ್ ದಾಮನ್ ಅಂಡ್ ಡ್ಯೂ, ಇವೆಲ್ಲ ಸೇರಿ ಒಂದೇ ಯೂನಿಯನ್ ಟೆರಿಟರಿ ಆಗಿರುತ್ತೆ, ದಾಮನ್ ಅಂಡ್ ಡ್ಯೂ. ನೆಕ್ಸ್ಟ್ ಡೆಲ್ಲಿ, ನೆಕ್ಸ್ಟ್ ಪುದುಚೇರಿ,
ಪುದುಚೇರಿ ಆಯ್ತಾ. ನೆಕ್ಸ್ಟ್ ಚಂಡೀಗಢ್, ನೆಕ್ಸ್ಟ್ ಅಂಡಮಾನ್ ಅಂಡ್ ನಿಕೋಬಾರ್. ಸೊ 8 ಆಯ್ತು. 1 2 3 4 5 6 7. ಇನ್ನೊಂದು ಬಾಕಿ ಇದೆ, ಅದು ಯಾವುದು ಅಂದ್ರೆ ಲಕ್ಷದ್ವೀಪ್. ಸೊ ಇದ್ರಲ್ಲಿ ನಾವೇನ್ ನೋಡ್ಕೊಳ್ಬೇಕು ಅಂದ್ರೆ ಲಡಾಖ್ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಆಗಿರುತ್ತೆ, ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ, ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಏರಿಯಾ ಆಯ್ತಾ. ವಿಸ್ತೀರ್ಣ ನೋಡೋದಾದ್ರೆ ಅತಿ ದೊಡ್ಡದಾದ ಕೇಂದ್ರಾಡಳಿತ ಪ್ರದೇಶ ಬಂದ್ಬಿಟ್ಟು ಲಡಾಖ್ ಆಗಿರುತ್ತೆ. ಅತಿ ಸಣ್ಣದಾದ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದ ಇದು ತಗೊಂಡ್ರೆ ಆನ್ ದ ಬೇಸಿಸ್ ಆಫ್ ಏರಿಯಾ ದಿಸ್ ಈಸ್ ದಿ ಸ್ಮಾಲೆಸ್ಟ್ ಆಗಿರುತ್ತೆ ಆಯ್ತಾ. ಮುಂದಿನ ಒಂದು ಪ್ರಶ್ನೆಗೆ ಹೋದ್ರೆ ಪಬ್ಲಿಕ್ ಆರ್ಡರ್ ಆಸ್ ಎ ಸಬ್ಜೆಕ್ಟ್ ಇಸ್ ಲಿಸ್ಟೆಡ್ ಇನ್ ವಿಚ್ ಲಿಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು ಪಟ್ಟಿ ಮಾಡಲಾಗಿದೆ. ಸೊ ಇದು ಯಾವ ಪಟ್ಟಿ ಕೆಳಗೆ ಬರುತ್ತೆ ಅಂದ್ರೆ ಪಬ್ಲಿಕ್ ಆರ್ಡರ್ ಸ್ಟೇಟ್ ಲಿಸ್ಟ್ ನಲ್ಲಿ ಬರುತ್ತೆ. ಪಬ್ಲಿಕ್ ಆರ್ಡರ್ ರಾಜ್ಯ ಪಟ್ಟಿನಲ್ಲಿ ಬರುವಂತ ಒಂದು ವಿಷಯವಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋದ್ರೆ ಜಾಯಿಂಟ್ ಸೆಷನ್ ಆಫ್ ದ ಪಾರ್ಲಿಮೆಂಟ್ ಇಸ್ ಪ್ರಿಸೈಡೆಡ್ ಬೈ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? ಯಾರು ಅಂದ್ರೆ ಸ್ಪೀಕರ್ ಆಫ್ ಲೋಕಸಭೆಯ ಸಭಾಪತಿಗಳು ಈ ಒಂದು ಜಾಯಿಂಟ್ ಸೆಷನ್ ನ ಸಭಾಪತಿಗಳಾಗಿರ್ತಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ KIA ಅಂತ ನಾವೇನ್ ಕೇಳಿರ್ತೀವಿ ಇಸ್ ಪ್ರೊವೈಡೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುರಕ್ಷತೆಯನ್ನು ಡ್ಯಾಶ್ ನಿಂದ ಒದಗಿಸಲಾಗಿದೆ. ಯಾವುದು? KSISF, BSF, CRPF, CISF ಅಂತ ಕೇಳ್ತಾ ಇದ್ರೆ ನೋಡಿ, KSISF ಅಂದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ರಿಪೀಟ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು ಮೆಟ್ರೋ ಹಾಗೂ ಇನ್ನಿತರ ಬ್ಯಾಂಗ್ಳೂರ್ ಮೆಟ್ರೋ ಹಾಗೂ ಇನ್ನಿತರ ಜಾಗಗಳಲ್ಲಿ ಒಂದು ಸೆಕ್ಯೂರಿಟಿ ಕೊಡುತ್ತೆ. BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಥವಾ ಇಂಡಿಯಾ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶ್ ಈ ಒಂದು ಬಾರ್ಡರ್ ನ ಇವರು ಕಾಯ್ತಾರೆ. ನೆಕ್ಸ್ಟ್ CRPF ಅಂದ್ರೆ ಹೇಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದೆ, ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆ, ಅದೇ CRPF ಆಗಿದೆ. ಇವರು ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ ಬರ್ತಾರೆ ಆಯ್ತಾ. ನೆಕ್ಸ್ಟ್ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಯ್ತಾ. ಇವರು ಇದು ಯಾವುದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಬೆಂಗಳೂರಿನಲ್ಲಿರುವಂತಹ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಬೆಂಗಳೂರು ಅಂದ್ರೆ ಭಾರತದಲ್ಲಿರುವಂತಹ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಹಾಗೂ ಇಂಪಾರ್ಟೆಂಟ್ PSUs ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಯಾವ್ದು, ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಪ್ಲಾಂಟ್ ಇರ್ಬೋದು, ಅಟಾಮಿಕ್ ಪ್ಲಾಂಟ್ ಇರ್ಬೋದು, ಇಂಥದನ್ನ ಕಾಯ್ದು CISF ಇದಕ್ಕೆ ಸೆಕ್ಯೂರಿಟಿ ಕೊಡುತ್ತೆ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸೆಕ್ಯೂರಿಟಿ ಕೊಡೋದು ಯಾವುದು ಅಂದ್ರೆ CISF ಕೊಡುತ್ತೆ. ಮುಂದಿನ ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ಕನ್ನಡ ಗ್ರಾಂಟೆಡ್ ದಿ ಸ್ಟೇಟಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಯಾವ ವರ್ಷದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2008ರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ತು ಕನ್ನಡಕ್ಕೆ. ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೈಂಡ್ಸ್ ಆಫ್ ಆರ್ಗಾನಿಸಮ್ಸ್ ಕಾಸಸ್ ಮಲೇರಿಯಾ ಆಯ್ತಾ. ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ? ಮಲೇರಿಯಾ ನ ಕಾಸ್ ಮಾಡೋದು ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಅನಾಫಿಲಸ್ ಮಸ್ಕಿಟೋ ಈ ಒಂದು ಸೊಳ್ಳೆ ಈ ಮಲೇರಿಯಾನ ಕಾಸ್ ಮಾಡುತ್ತೆ ಆಯ್ತಾ. ಸೊ ಈ ಒಂದು ಮಸ್ಕಿಟೋ ನಲ್ಲಿ ಪ್ರೋಟೋಜೋವಾ, ಆಪ್ಷನ್ ಸಿ ಪ್ರೋಟೋಜೋವಾ ಇಂದ ಕಾಸ್ ಆಗೋದು ಮಲೇರಿಯಾ ಇಸ್ ಕಾಸ್ ಬೈ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂಡ್ ಮಲೇರಿಯಾ ಇಸ್ ಎ ಪ್ರೋಟೋಜೋವನ್. ಮುಂದಿನ ಪ್ರಶ್ನೆ, ಕೊರೋನಾ ವೈರಸ್ ದಟ್ ಕಾಸಸ್ COVID-19 ಕಂಟೈನ್ಸ್. COVID-19 ಉಂಟಾಗಲು ಕಾರಣವಾದ ಕರೋನಾ ವೈರಸ್ ನಲ್ಲಿ ಡ್ಯಾಶ್ ಇದೆ. ಕರೋನಾ ವೈರಸ್ ನಲ್ಲಿ RNA ಅಥವಾ ರೈಬೋನ್ಯೂಕ್ಲಿಕ್ ಆಸಿಡ್ ಆಯ್ತಾ, ರೈಬೋನ್ಯೂಕ್ಲಿಕ್ ಆಸಿಡ್ ಇದೆ ಆಯ್ತಾ. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋದ್ರೆ, ಹೂ ಆಫ್ ದಿ ಫಾಲೋಯಿಂಗ್ ವಾಸ್ ದಿ ಫಸ್ಟ್ ಪರ್ಸನ್ ಟು ಬಿ ಅವಾರ್ಡೆಡ್ ಜ್ಞಾನಪೀಠ ಅವಾರ್ಡ್ ಫಾರ್ ಕನ್ನಡ. ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಇವರುಗಳಲ್ಲಿ ಯಾರು ಅಂತ ಕೇಳ್ತಾರೆ. ನೋಡಿ, ಜ್ಞಾನಪೀಠ ಪ್ರಶಸ್ತಿನ ಕನ್ನಡದಲ್ಲಿ 8 ಜನ ಇಲ್ಲಿ ತನಕ ಪಡೆದಿದ್ದಾರೆ ಆಯ್ತಾ. ಈ 8 ಜನರಲ್ಲಿ ಪ್ರಪ್ರಥಮ ಪಡೆದಿದ್ದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಆರ್ ಕೆ ವೆಂಕಟಪ್ಪ ಪುಟ್ಟಪ್ಪ. ಇವ್ರಿಗೆ 1967ರಲ್ಲಿ ಶ್ರೀರಾಮಾಯಣ ದರ್ಶನಕ್ಕೆ ಸಿಗತ್ತೆ ಆಯ್ತಾ. ನೆಕ್ಸ್ಟ್ ಇವ್ರಾದ ನಂತರ ದರಾ ಬೇಂದ್ರೆ ಅವ್ರಿಗೆ 4 ತಂತಿಗೆ 1973ರಲ್ಲಿ ಸಿಗತ್ತೆ. ಇವರಾದ ನಂತರ
ಕೆ ಶಿವರಾಮ್ ಕಾರಂತ್ ಅವರಿಗೆ 1977ರಲ್ಲಿ ಸಿಗತ್ತೆ. ಶಿವರಾಮ್ ಕಾರಂತ್ಗೆ ಯಾವ್ದಕ್ಕೆ ಸಿಗತ್ತೆ ಅಂದ್ರೆ ಮೂಕಜ್ಜಿಯ ಕನಸುಗಳಿಗೆ ಸಿಗತ್ತೆ. ಶಿವರಾಮ್ ಕಾರಂತ್ಗೆ ಮೂಕಜ್ಜಿಯ ಕನಸುಗಳಿಗೆ ಸಿಗತ್ತೆ. ಎಂ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಅನ್ನೋ ಒಂದು ಕೃತಿಗೆ ಸಿಗತ್ತೆ. ಸೊ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿನ ಯಾರು ಪಡೆದಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಆರ್ ಪಾಪ್ಯುಲರ್ಲಿ ನೋನ್ ಆಸ್ ಕುವೆಂಪು. ಆಯ್ತಾ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ವೈಟ್ ಬ್ಲಡ್ ಸೆಲ್ಸ್ ಆಕ್ಟ್ ಆಸ್, ಬಿಳಿ ರಕ್ತ ಕಣಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತದೆ. ನೋಡಿ, ವೈಟ್ ಬ್ಲಡ್ ಸೆಲ್ಸ್ ದೇ ಪ್ರೊಟೆಕ್ಟ್ ಅಸ್ ಫ್ರಮ್ ಇನ್ಫೆಕ್ಷನ್ ಆಸ್ ಎ ಡಿಫೆನ್ಸ್ ಅಗೇನ್ಸ್ಟ್ ಇನ್ಫೆಕ್ಷನ್. ಸೊ ಸೋಂಕಿನ ವಿರುದ್ಧ ರಕ್ಷಣೆ ಕೊಡೋದಂದ್ರೆ ವೈಟ್ ಬ್ಲಡ್ ಸೆಲ್ಸ್. ಇದು ಸೋರ್ಸ್ ಆಫ್ ಎನರ್ಜಿ ಅಲ್ಲ, ಬ್ಲಡ್ ಕ್ಲಾಟಿಂಗೂ ಅಲ್ಲ, ಆಸ್ ಅ ಮೀಡಿಯಂ ಆಫ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಫ್ರಮ್ ಲಂಗ್ಸ್ ಟು ಟಿಶ್ಯೂಸ್. ಇದನ್ನ ಯಾವ್ದು ಮಾಡೋದು ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಥವಾ RBC. ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಆಮ್ಲಜನಕ ಸಾಗಣೆಯ ಮಾಧ್ಯಮವಾಗಿ ಇದು ಕೆಂಪು ರಕ್ತ ಕಣಗಳು ಮಾಡುವಂತ ಕೆಲಸ. ಇದು ಕೆಂಪು ರಕ್ತ ಕಣಗಳು ಮಾಡುವಂತ ಕೆಲಸ ಆಗಿದೆ. ಸೊ ವೈಟ್ ಬ್ಲಡ್ ಸೆಲ್ಸ್ ಡಿಫೆನ್ಸ್ ಅಗೇನ್ಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ತುಂಗಭದ್ರಾ ಇಸ್ ಎ ಟ್ರಿಬ್ಯೂಟರಿ ಆಫ್. ತುಂಗಭದ್ರಾ ನದಿಯು ಉಪನದಿ ಡ್ಯಾಶ್ ರ ಉಪನದಿ. ತುಂಗಭದ್ರಾ ನದಿ ಅನ್ನೋದು ಕೃಷ್ಣಾ ನದಿಯ ಉಪನದಿ ಆಗಿರುತ್ತೆ. ಇಸ್ ಎ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ನದಿ. ಸೊ ಇಲ್ಲಿ ಟ್ರಿಬ್ಯೂಟರಿಗಳನ್ನ ನೋಡೋದಾದ್ರೆ ಕಾವೇರಿದು ಯಾವ್ದಾವ್ದು ಟ್ರಿಬ್ಯೂಟರಿ ಅಂತ ಹೇಳೋದಾದ್ರೆ ಕಾವೇರಿಯ ಒಂದು ಟ್ರಿಬ್ಯೂಟರಿ ಬಂದ್ಬಿಟ್ಟು ಹರಂಗಿ, ಆಮೇಲೆ ಹೇಮಾವತಿ. ಆಯ್ತಾ, ನಾನು ಹಂಗೆ ಹೇಳ್ತೀನಿ. ಸೊ ಶಿಂಷಾ, ಅರ್ಕಾವತಿ, ಅಮರಾವತಿ ಹಾಗೂ ಕಬಿನಿ ಹಾಗೂ ಭವಾನಿ. ಆಯ್ತಾ, ಇದು ಕಾವೇರಿಯ ಉಪನದಿಗಳು. ಯಾವ್ಯಾವುದು? ಹರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಅಮರಾವತಿ, ಕಬಿನಿ, ಭವಾನಿ. ಹಾಗೂ ಮಹಾನದಿಯ ಉಪನದಿಗಳು ಯಾವ್ಯಾವುದು ಅಂದ್ರೆ ಸಿಯೋನಾಥ್, ಹಸ್ದಿಯೋ, ನಂತರ ಇಬ್, ನಂತರ ತೇಲ್, ಮಂಡ್, ಆಂಗ್ ಅಂಡ್ ಜೋಂಕ್. ಇವೆಲ್ಲ ಮಹಾನದಿಯ ಉಪನದಿಗಳಾಗಿರುತ್ತೆ. ಹಾಗೂ ಕೃಷ್ಣಾ ನದಿಯ ಉಪನದಿಗಳು ಯಾವುದು ಅಂದ್ರೆ ಘಟಪ್ರಭಾ, ಮಲಪ್ರಭಾ. ಆಯ್ತಾ. ನೆಕ್ಸ್ಟ್ ಮೂಸಿ. ನೋಡಿ, ಈ ಮೂಸಿ ಅನ್ನೋ ಒಂದು ನದಿಯ ದಡದ ಮೇಲೆ ಇರುವಂತಹ ಯಾವ ನಗರ ಅಂದ್ರೆ ಹೈದರಾಬಾದ್ ಅನ್ನೋದು ಇಸ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ ಮೂಸಿ. ನೆಕ್ಸ್ಟ್ ಕೊಯ್ನಾ ಕೂಡ ಕೃಷ್ಣಾದ ಒಂದು ಉಪನದಿ ಆಗಿರುತ್ತೆ. ನೆಕ್ಸ್ಟ್ ಭೀಮಾ. ಆಯ್ತಾ. ನೆಕ್ಸ್ಟ್ ಗೋದಾವರಿ ಇಸ್ ದಿ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಆಗಿರುತ್ತೆ. ಈ ಗೋದಾವರಿ ನದಿಯ ಉಪನದಿಗಳು ಯಾವ್ದಾವ್ದು ಅಂದ್ರೆ ವೇನ್ಗಂಗಾ, ವರದಾ, ನೆಕ್ಸ್ಟ್ ಇಂದ್ರಾವತಿ, ನೆಕ್ಸ್ಟ್ ಸಬರಿ, ನೆಕ್ಸ್ಟ್ ಮಂಜೀರಾ. ಇವೆಲ್ಲ ಗೋದಾವರಿಯ ಉಪನದಿಗಳಾಗಿರುತ್ತೆ. ಹಾಗೂ ಗೋದಾವರಿನ ದಕ್ಷಿಣ ಗಂಗಾ ಅಂತಾನೆ ಹೇಳ್ತಾರೆ. ಆಯ್ತಾ. ಮುಂದಿನ ಪ್ರಶ್ನೆ ಹೋದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಾರ್ಟ್ ಆಫ್ ಕರ್ನಾಟಕ. ಕೆಳಗಿನ ಯಾವುದು ಕರ್ನಾಟಕದ ಒಂದು ಭಾಗವಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೊನ್ನಾವರ, ಭಟ್ಕಲ್ಲು, ಮಲ್ಪೆ ಈ ಮೂರು ಪಾರ್ಟ್ ಆಫ್ ಕರ್ನಾಟಕ. ಈ ಮೂರು ಕರ್ನಾಟಕದ ಭಾಗ ಆಗಿರುತ್ತೆ. ಈ ಬೇಕಲ್ ಅನ್ನೋದೇನಿರುತ್ತೆ ಇದು ಕರ್ನಾಟಕದ ಭಾಗವಾಗಿಲ್ಲ. ಮುಂದಿನ ಪ್ರಶ್ನೆ, ಕೋವಿಡ್ ಒಂದು ಎಪಿಡೆಮಿಕ್, ಸಾಂಕ್ರಾಮಿಕ, ಪ್ಯಾಂಡಮಿಕ್, ಪಿಡುಗು, ಎಂಡೆಮಿಕ್, ಸ್ಥಳೀಯ, ನನ್ ಆಫ್ ದೀಸ್. ನೋಡಿ, ಎಪಿಡೆಮಿಕ್ ಅಂದ್ರೆ ವೇರ್ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ more than one nation. ಆಯ್ತಾ. ಇಟ್ಸ್ ನಾಟ್ ಗ್ಲೋಬಲ್. ಆಯ್ತಾ. ವೇರ್ ಅ ಪರ್ಟಿಕ್ಯುಲರ್ ರೀಜನ್ ಇನ್ ದ ವರ್ಲ್ಡ್, ಪರ್ಟಿಕ್ಯುಲರ್ ರೀಜನ್ ಫಾರ್ ಎಕ್ಸಾಂಪಲ್ ಆಫ್ರಿಕನ್ ಕಂಟ್ರೀಸ್ ಮಾತ್ರ ಬಂದ್ರೆ ದಟ್ ಈಸ್ ಎಪಿಡೆಮಿಕ್. ಪರ್ಟಿಕ್ಯುಲರ್ ರೀಜನ್ ಮಾತ್ರ ಬರುತ್ತೆ. ಆರ್ ಏಷ್ಯನ್ ಕಂಟ್ರೀಸ್ ಬಂದ್ರೆ ಮಾತ್ರ ಅದು ಎಪಿಡೆಮಿಕ್. ಆದ್ರೆ ಪ್ಯಾಂಡಮಿಕ್ ಅಂದ್ರೆ ದಟ್ ಈಸ್ ಗ್ಲೋಬಲ್ ಆಗಿ ಯಾವ್ದಾದ್ರು ಒಂದು ವೈರಸ್ ಸ್ಪ್ರೆಡ್ ಆಯ್ತು ಅಂದ್ರೆ ಅದನ್ನ ಪ್ಯಾಂಡಮಿಕ್ ಅಂತಾರೆ. ಸೊ ಈ COVID-19 ನ ಪ್ಯಾಂಡಮಿಕ್ ಅಂತ WHO ಸರ್ಟಿಫೈ ಮಾಡಿದೆ. ಸೊ WHO ಏನ್ ಹೇಳಿದೆ ಅಂದ್ರೆ COVID-19 ಒಂದು ಪ್ಯಾಂಡಮಿಕ್ ಅಂತ ಹೇಳ್ತಾ ಇದೆ. ಎಂಡೆಮಿಕ್ ಅಂದ್ರೆ ಏನು ಅಂದ್ರೆ ಸ್ಥಳೀಯ. ಇಟ್ ಈಸ್ ಲೋಕಲ್ ಆಗಿ ಯಾವ್ದೋ ಒಂದು ವೈರಸ್ ಬಂದೋಯ್ತು ಅಂದ್ರೆ ದಟ್ ಈಸ್ ಎಂಡೆಮಿಕ್. ಸೊ COVID-19 ಇಸ್ ಅ ಪ್ಯಾಂಡಮಿಕ್. ಮುಂದಿನ ಒಂದು ಪ್ರಶ್ನೆನ ನೋಡೋದಾದ್ರೆ
ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಬ್ಯಾನ್ ನಕ್ಸಲೈಟ್ ಆರ್ಗನೈಸೇಷನ್? ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲೈಟ್ ಸಂಸ್ಥೆ? ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಭಾರತದ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ. ಸೊ ಈ ಮಾರ್ಕ್ಸ್ವಾದಿ ಅನ್ನೋದು ದಿಸ್ ಈಸ್ ಅ ಪಾರ್ಟಿ, ದಿಸ್ ಅನ್ ಎಲೆಕ್ಷನ್ ಪಾರ್ಟಿ. ಇವಾಗಲೂ ಕೂಡ ಇದರಲ್ಲಿ ನಿಂತು ಗೆಲ್ತಾ ಇದ್ದಾರೆ. CPI ಮಾರ್ಕ್ಸಿಸ್ಟ್ ಅನ್ನೋದು ಇದು ಕೇರಳ ಹಾಗೂ ವೆಸ್ಟ್ ಬೆಂಗಾಲ್ ನಲ್ಲಿ ಪ್ರೆಸೆನ್ಸ್ ಇದೆ ಇದ್ರದ್ದು, ಈ ಒಂದು ಪಾರ್ಟಿದು ಆಯ್ತಾ. ಇದನ್ನ ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ. ಆದ್ರೆ ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋಯಿಸ್ಟ್ ಅನ್ನೋದು ಇದೆಯಲ್ಲ, ದಿಸ್ ಈಸ್ ಬ್ಯಾಂಡ್ ಆಯ್ತಾ, ಇದು ಬ್ಯಾಂಡ್. ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹಳೇದು, ಗುರಿಲ್ಲಾ ಪಾರ್ಟಿ ಆಫ್ ಇಂಡಿಯಾ ಅಂತ ಯಾವುದು ಇಲ್ಲವೇ ಇಲ್ಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾವೋಯಿಸ್ಟ್. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಪ್ರೊವೈಡ್ಸ್ ಪೊಟೆನ್ಷಿಯಲ್ ಎನರ್ಜಿ ಟು ಅನ್ ಆಬ್ಜೆಕ್ಟ್? ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಯಾವುದು ಅಂದ್ರೆ ಇಟ್ಸ್ ಪೊಸಿಷನ್, ಇಟ್ಸ್ ಪೊಸಿಷನ್ ಆಯ್ತಾ, ಅದರ ಸ್ಥಾನದಿಂದ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಅನ್ ಆಬ್ಜೆಕ್ಟ್ ಈಸ್ ದಿ ಎನರ್ಜಿ within an object that it has obtained by virtue of its position. Potential energy ಅಂದ್ರೆ by virtue of its position ಆಯ್ತಾ. ಇವಾಗ ಒಂದು ಟ್ಯಾಂಕ್ ನಲ್ಲಿ ನೀರಿರುತ್ತೆ, ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಆಗಿರುತ್ತೆ, ಟ್ಯಾಂಕ್ ನಲ್ಲಿ ನೀರಿರುತ್ತಲ್ಲ ಅದು ಪೊಟೆನ್ಷಿಯಲ್ ಎನರ್ಜಿ ಆಯ್ತಾ. ಅದನ್ನ ಬಿಟ್ರೆ ಅದು ಕೈನೆಟಿಕ್ ಎನರ್ಜಿ, ಅದನ್ನ ಬಿಟ್ರೆ ಅದು ಟ್ಯಾಪ್ ನಲ್ಲಿ ಬಂದಾಗ ಅದು ಕೈನೆಟಿಕ್ ಎನರ್ಜಿ ಆಗಿರುತ್ತೆ ಆಯ್ತಾ. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮೋಸ್ಟ್ ಕರೆಕ್ಟ್ಲಿ ಡಿಟರ್ಮೈನ್ಸ್ ದಿ ಅಟಾಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್? ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ನೋಡಿ, ಅಟಾಮಿಕ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಟಾಮಿಕ್ ನಂಬರ್ ಅಂದ್ರೆ ಇಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಆಯ್ತಾ. ಅಟಾಮಿಕ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್. ಅಟಾಮಿಕ್ ಮಾಸ್ ನಂಬರ್ ಅಂದ್ರೆ ಇಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ present in an atom. So atomic number ಅಂದ್ರೆ number of protons. Number of protons ಆಪ್ಷನ್ ಎ ನಲ್ಲಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಧನ ವಿದ್ಯುತ್ ಕಣ ಅಥವಾ ಪ್ರೋಟಾನ್ಗಳ ಸಂಖ್ಯೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಆಯ್ತಾ. ಆದ್ರೆ ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್, ದೇ ಡೋಂಟ್ ಹ್ಯಾವ್ ಎನಿ ಚಾರ್ಜ್, ನೋ ಚಾರ್ಜ್ ಆಯ್ತಾ. ಸೊ ಇದರಲ್ಲಿ ಅಟಾಮಿಕ್ ನಂಬರ್ ಹೇಳಿದೀನಿ, ಅಟಾಮಿಕ್ ಮಾಸ್ ನಂಬರ್ ಹೇಳಿದೀನಿ. ಮುಂದಿನ ಪ್ರಶ್ನೆ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡು ನಾಟ್ ಹ್ಯಾವ್ ಅ ಕೋಸ್ಟ್ ಲೈನ್ ವಿತ್ ಅರೇಬಿಯನ್ ಸಿ? ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರಗಳೊಂದಿಗೆ ಕರಾವಳಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ದೇಶಕ್ಕೆ ಅರಬ್ಬಿ ಸಮುದ್ರದೊಳಗೆ ಒಂದು ಕೋಸ್ಟ್ ಲೈನ್ ಶೇರ್ ಮಾಡಲ್ಲ. ಪಾಕಿಸ್ತಾನ್ ಶೇರ್ ಮಾಡುತ್ತೆ, ಒಮಾನ್ ಶೇರ್ ಮಾಡುತ್ತೆ, ಇರಾನ್ ಕೂಡ ಶೇರ್ ಮಾಡುತ್ತೆ ಅರಬ್ಬಿ ಸಮುದ್ರದೊಳಗೆ ಕರಾವಳಿನ, ಆದ್ರೆ ಅಫ್ಘಾನಿಸ್ತಾನ್ ಶೇರ್ ಮಾಡಲ್ಲ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ನೈಲ್ ಪಾಲಿಶ್ ರಿಮೂವರ್ ಕಂಟೈನ್ಸ್, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತೆ, ಅದರಲ್ಲಿ ಅಸಿಟೋನ್ ಇರುತ್ತೆ. ಅಸಿಟೋನ್ ಇಸ್ ಪ್ರೆಸೆಂಟ್ ಇನ್ ನೈಲ್ ಪಾಲಿಶ್ ರಿಮೂವರ್. ಓಕೆನಾ. ಸೊ ಮುಂದಿನ ಒಂದು ಪ್ರಶ್ನೆಗೆ ಬಂದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ಇಸ್ ಮೋಸ್ಟ್ಲಿ ಯೂಸ್ ಫಾರ್ ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ಸ್? ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸುತ್ತಾರೆ? ಕಾಪರ್, ಸಿಲ್ವರ್, ನಿಕಲ್, ಟಂಗ್ಸ್ಟೈನ್. ತಾಮ್ರ, ಬೆಳ್ಳಿ, ನಿಕಲ್ ಹಾಗೂ ಟಂಗ್ಸ್ಟೈನ್. ಸರಿಯಾದ ಉತ್ತರ ಟಂಗ್ಸ್ಟೈನ್. ಟಂಗ್ಸ್ಟೈನ್ ನ ಯೂಸ್ ಮಾಡ್ತಾರೆ ಯಾವ್ದ್ರಲ್ಲಿ? ಎಲೆಕ್ಟ್ರಿಕ್ ಬಲ್ಬ್ ಗಳಲ್ಲಿ ಆಯ್ತಾ. ಮುಂದಿನ ಒಂದು ಪ್ರಶ್ನೆ, ಬ್ಲಾಕ್ ಹೋಲ್ ಈಸ್, ಕಪ್ಪು ರಂಧ್ರ ಬಾಹ್ಯಾಕಾಶದಲ್ಲಿ ಡ್ಯಾಶ್ ಇದೆ. ಕಪ್ಪು ರಂಧ್ರ ಅನ್ನೋದು ಇದು ಬೃಹತ್ ಕುಸಿತದ ನಕ್ಷತ್ರ. ಇಟ್ ಇಸ್ ಅ ಮ್ಯಾಸಿವ್ ಕೊಲ್ಯಾಪ್ಸಿಂಗ್ ಸ್ಟಾರ್. ಸೊ ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ನಾವೇನ್ ಹೇಳ್ತೀವಿ, ಅದರಿಂದನೇ ಒಂದು ಗ್ಯಾಲಕ್ಸಿ ಎಲ್ಲ ಸೃಷ್ಟಿಯಾಗಿರೋದು. ಸೊ ಇಟ್ ಇಸ್ ಅ ಮ್ಯಾಸಿವ್ ಕೊಲ್ಯಾಪ್ಸಿಂಗ್ ಸ್ಟಾರ್ ಆಯ್ತಾ. ಮುಂದಿನ ಪ್ರಶ್ನೆ, ಫುಟ್ವೇರ್ ಮೇಡ್ ಆಫ್ ರಬ್ಬರ್ ಆಕ್ಟ್ಸ್ ಆಸ್, ರಬ್ಬರ್ ನಿಂದ ಮಾಡಿದ ಪಾದರಕ್ಷೆಗಳು ಡ್ಯಾಶ್ ಆಗಿ ಕಾರ್ಯನಿರ್ವಹಿಸ್ತವೆ. ನೋಡಿ, ನಮ್ಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ನ ಮುಟ್ಟು ಅಂತ ಹೇಳ್ತಾರೆ. ಎಲೆಕ್ಟ್ರಿಷಿಯನ್ಸ್ ರಿಪೇರಿ ಮಾಡ್ಬೇಕಂದ್ರೆ ಚಪ್ಪಲಿ ಹಾಕೊಂಡು ಮಾಡ್ತಾರೆ. ಏನಕ್ಕೆ? ಇಟ್ ಈಸ್ ಅನ್ ಇನ್ಸುಲೇಟರ್, ಅವಾಹಕ. ಇದು ಕರೆಂಟ್ ನ ಅದರೊಳಗೆ ಹರಿಯೋದಿಕ್ಕೆ ಬಿಡೋದಿಲ್ಲ. ದಟ್ ಈಸ್ ವೈ ಫುಟ್ವೇರ್ ಇಸ್ ಅನ್ ಇನ್ಸುಲೇಟರ್. ಕಂಡಕ್ಟರ್ ಗಳ ಎಕ್ಸಾಂಪಲ್ ಮೋಸ್ಟ್ ಆಫ್ ದಿ ಸ್ಟೀಲ್, ಯಾವುದು ಕಾಪರ್ ಆಗಿರ್ಬಹುದು ಅಥವಾ ಐರನ್, ಸ್ಟೀಲು, ಇವೆಲ್ಲ ಕಂಡಕ್ಟರ್ಗಳು. ಸೆಮಿ ಕಂಡಕ್ಟರ್ ಅಂದ್ರೆ ವಿಚ್ ಪಾರ್ಷಿಯಲಿ ಅಲೋ ಆಯ್ತಾ. ಸೆಮಿ ಕಂಡಕ್ಟರ್ಗೆ ಎಕ್ಸಾಂಪಲ್ ಗಳು ಯಾವುದು ಅಂದ್ರೆ ಸಿಲಿಕಾ, ಅರ್ಮೇನಿಯಂ, ಆರ್ಸೆನಿಕ್, ಜರ್ಮೇನಿಯಂ ಆಯ್ತಾ. ಇವೆಲ್ಲ ಒಂದು ಸೆಮಿ ಕಂಡಕ್ಟರ್ ಗಳಾಗಿದೆ. ಸೂಪರ್ ಕಂಡಕ್ಟರ್ ಅಂದ್ರೆ ಅದ್ರ ಟೆಂಪರೇಚರ್ ನ ಏನಾದ್ರೂ ಕಮ್ಮಿ ಮಾಡಿದ್ರೆ ಝೀರೋ ರೆಸಿಸ್ಟೆನ್ಸ್
ಶೂನ್ಯ ನಿರೋಧಕವನ್ನ ಕೊಡುವಂತದ್ದು ಸೂಪರ್ ಕಂಡಕ್ಟರ್ ಆಗಿರುತ್ತೆ, ಮಹತ್ವದ ನಿರ್ವಾಹಕ ಆಗಿರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೈಮರಿ ರಾಕ್? ಈ ಕೆಳಗಿನಲ್ಲಿ ಯಾವುದು ಮೂಲ ಬಂಡೆ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಗ್ನಿಯಸ್ ರಾಕ್, ಅಗ್ನಿಶಿಲೆ. ಅಗ್ನಿಶಿಲೆ ಅನ್ನೋದು ಡೈರೆಕ್ಟ್ ಆಗಿ ಏನು ಇದರಿಂದ ವಾಲ್ಕೆನೋಸ್ ಇಂದ ಎರಪ್ಟ್ ಆಗಿ ಬರುತ್ತೋ ಅದು ಕೂಲ್ ಆಗಿದ ತಕ್ಷಣ ಅದು ಇಗ್ನಿಯಸ್ ರಾಕ್ ಆಗುತ್ತೆ. ಇಗ್ನಿಯಸ್ ರಾಕ್ ಆದ್ಮೇಲೆ ಅದು ಮೆಟಮಾರ್ಫಿಕ್, ಸ್ವಲ್ಪ ಚೇಂಜ್ ಆಗಿ ಮೆಟಮಾರ್ಫಿಕ್ ಆಗುತ್ತೆ. ಅದಾದ ನಂತರ ಸೆಡಿಮೆಂಟರಿ ರಾಕ್ಸ್ ಕೂಡ ಆಗತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಗ್ನಿಯಸ್ ರಾಕ್ಸ್. ಮುಂದಿನ ಒಂದು ಪ್ರಶ್ನೆ, ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ಲಾಫಿಂಗ್ ಗ್ಯಾಸ್? ಇದು ತುಂಬಾ ಬಾರಿ ಕೇಳಿದರೆ. ನಗುವ ಅನಿಲದ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಲಾಫಿಂಗ್ ಗ್ಯಾಸ್ ನ ಒಂದು ಕೆಮಿಕಲ್ ನೇಮ್ ಆಗಿದೆ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಅನ್ನೋದು ನಗುವ ಅನಿಲದ ರಾಸಾಯನಿಕ ಹೆಸರು. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, ಐಸೋಥರ್ಮ್ಸ್ ಆರ್. ಐಸೋಥರ್ಮ್ಸ್ ಎಂದರೆ ಕಾಂಟ್ರಲೈನ್ಸ್ ಶೋಯಿಂಗ್ ಈಕ್ವಲ್ ಅಮೌಂಟ್ ಆಫ್ ಸನ್ಶೈನ್. ಬಾಹ್ಯ ರೇಖೆಗಳು ಸಮಾನ ಪ್ರಮಾಣದ ಸೂರ್ಯಪ್ರಕಾಶವನ್ನು ತೋರಿಸುತ್ತದೆ. ಲೈನ್ಸ್ ಆನ್ ಎ ಮ್ಯಾಪ್ ಜಾಯಿನಿಂಗ್ ಪ್ಲೇಸಸ್ ವಿಚ್ ಹ್ಯಾವ್ ದಿ ಸೇಮ್ ಮೀನ್ ಟೆಂಪರೇಚರ್. ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರುವ ನಕ್ಷೆಯಲ್ಲಿನ ಸಾಲುಗಳು. ಕಾಂಟರ್ ಲೈನ್ಸ್ ಆಫ್ ಈಕ್ವಲ್ ರೈನ್ಫಾಲ್, ಸಮಾನ ಮಳೆಯ ಬಾಹ್ಯ ರೇಖೆಗಳು. ನೆಕ್ಸ್ಟ್, ಕಾಂಟರ್ ಲೈನ್ಸ್ ಆಫ್ ಈಕ್ವಲ್ ಏರ್ ಪ್ರೆಷರ್. ಸೊ ಐಸೋಥರ್ಮ್ಸ್ ಅಂದ್ರೆ ದೇ ಆರ್ ಲೈನ್ಸ್ ಆನ್ ಅ ಮ್ಯಾಪ್ ಜಾಯಿನಿಂಗ್ ಪ್ಲೇಸಸ್ ವಿಚ್ ಹ್ಯಾವ್ ಸೇಮ್ ಮೀನ್ ಟೆಂಪರೇಚರ್. ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರುವ ನಕ್ಷೆಯಲ್ಲಿನ ಸಾಲುಗಳು. ಇದನ್ನ ಐಸೋಥರ್ಮ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಕಾಂಟರ್ ಲೈನ್ ಶೋಯಿಂಗ್ ಈಕ್ವಲ್ ಅಮೌಂಟ್ ಆಫ್ ಸನ್ಶೈನ್, ಬಾಹ್ಯ ರೇಖೆಗಳ ಸಮಾನ ಪ್ರಮಾಣದ ಸೂರ್ಯಪ್ರಕಾಶವನ್ನು ತೋರಿಸುತ್ತದೆ. ಇದನ್ನ ನಾವು ಐಸೋಹೆಲ್ಸ್ ಅಂತ ಹೇಳ್ತೀವಿ. ಐಸೋಹೆಲ್ಸ್ ಅಂತ ಹೇಳ್ತೀವಿ. ಆಯ್ತಾ. ನೆಕ್ಸ್ಟ್, ಕಾಂಟರ್ ಲೈನ್ಸ್ ಆಫ್ ಈಕ್ವಲ್ ರೈನ್ಫಾಲ್. ಈಕ್ವಲ್ ರೈನ್ಫಾಲ್ ನ ತೋರಿಸುವಂತದನ್ನ ನಾವು ಐಸೋಹೈಟ್ಸ್ ಅಂತ ಹೇಳ್ತೀವಿ. ಐಸೋಹೈಟ್ಸ್ ಅಂತ ಹೇಳ್ತೀವಿ. ಕಾಂಟರ್ ಲೈನ್ಸ್ ಈಕ್ವಲ್ ಏರ್ ಪ್ರೆಷರ್ ನ ತೋರಿಸುವಂತದನ್ನ ನಾವು ಐಸೋಬಾರ್ಸ್ ಅಂತ ಹೇಳ್ತೀವಿ. ಐಸೋಬಾರ್ಸ್ ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆಗೆ ಹೋದ್ರೆ, ಒನ್ ಬೈಟ್ ಕನ್ಸಿಸ್ಟ್ ಆಫ್. ಸೊ ಒನ್ ಬೈಟ್, ಒಂದು ಬೈಟ್ ಅಲ್ಲಿ ಡ್ಯಾಶ್ ಒಳಗೊಂಡಿದೆ. ನೋಡಿ, ಒನ್ ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. 1 byte is equal to 8 bits. ಸೊ ಸರಿಯಾದ ಉತ್ತರ 8 ಬಿಟ್ಸ್ ಸರಿಯಾದ ಉತ್ತರ ಆಗುತ್ತೆ. ಹಾಗೂ ಇನ್ನೊಂದೇನು ನೋಡ್ಬೇಕು ಅಂದ್ರೆ 4 ಬಿಟ್ಸ್ ನಾವು 1 ನಿಬಲ್ ಅಂತ ಕರಿತೀವಿ. 1 ನಿಬಲ್ ಅಂತ ಕರಿತೀವಿ. ಆಯ್ತಾ. ಮುಂದಿನ ಒಂದು ಪ್ರಶ್ನೆ ಅಂದ್ರೆ, ವೇರ್ ಇಸ್ ಲುಂಬಿನಿ ದ ಬರ್ತ್ ಪ್ಲೇಸ್ ಆಫ್ ಗೌತಮ ಬುದ್ಧ ಲೊಕೇಟೆಡ್? ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ ಅಥವಾ ಜನ್ಮಸ್ಥಾನ ಎಲ್ಲಿದೆ? ಈ ಲುಂಬಿನಿ ಅನ್ನೋದು ನೇಪಾಲ್ನಲ್ಲಿದೆ. ಇನ್ನು ಉಳಿದಿದ್ದೆಲ್ಲ ಎಲ್ಲವೂ ಫ್ಯಾಕ್ಚುಲಿ ತಪ್ಪಾಗಿದೆ. ಲುಂಬಿನಿ ಅನ್ನೋದು ನೇಪಾಳದಲ್ಲಿ ಇದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಲೈಟ್ ಟ್ರಾವೆಲ್ಸ್ ಸ್ಲೋವರ್ ಇನ್ ಗ್ಲಾಸ್. ಲೈಟ್ ಟ್ರಾವೆಲ್ಸ್ ಸ್ಲೋವರ್ ಇನ್ ಗ್ಲಾಸ್ ದ್ಯಾನ್ ಇನ್ ಏರ್ ಬಿಕಾಸ್ ಆಫ್. ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ. ಇದಕ್ಕೆ ಕಾರಣ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ಗ್ಲಾಸ್. ಗಾಳಿಯ ವಕ್ರೀಕಾರದ ಸೂಚ್ಯಂಕವು ಗಾಜಿಗಿಂತ ಕಡಿಮೆ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಗ್ಲಾಸ್. ಗಾಳಿಯ ವಕ್ರೀಕಾರದ ಸೂಚ್ಯಂಕವು ಗಾಜಿಗಿಂತ ಹೆಚ್ಚಿದೆ. ಡೆನ್ಸಿಟಿ ಆಫ್ ಗ್ಲಾಸ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಏರ್. ಗಾಜಿನ ಸಾಂದ್ರತೆ ಗಾಳಿಗಿಂತ ಹೆಚ್ಚಾಗಿದೆ. ಡೆನ್ಸಿಟಿ ಆಫ್ ಗ್ಲಾಸ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ಏರ್. ಗಾಜಿನ ಸಾಂದ್ರತೆಯು ಗಾಳಿಗಿಂತ ಕಡಿಮೆ ಆಗಿದೆ. ನೋಡಿ, ಇಲ್ಲಿ ನಾವೇನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ನೋಡಿ, ಗಾಜಿನ ಸಾಂದ್ರತೆ ಗಾಳಿಗಿಂತ ಕಡಿಮೆ ಇದೆಯಾ? ಇಲ್ಲ, ಗಾಳಿಗಿಂತ ಕಡಿಮೆ ಗಾಜಿನ ಸಾಂದ್ರತೆ ಇಲ್ಲ. ಸೊ ಆಪ್ಷನ್ ಡಿ ತಪ್ಪಾಗಿದೆ. ಆಪ್ಷನ್ ಡಿ ತಪ್ಪಾಗಿದೆ. ಅಂದ್ರೆ ಡೆನ್ಸಿಟಿ ಆಫ್ ಗ್ಲಾಸ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಏರ್. ಎಸ್, ಇಟ್ ಇಸ್ ಕರೆಕ್ಟ್. ಆಯ್ತಾ. ಹೆಚ್ಚು ಸಾಂದ್ರವಿರುವ ಮಾಧ್ಯಮದಲ್ಲಿ ಬೆಳಕು ಸ್ವಲ್ಪ ಕಡಿಮೆ ವೇಗದಲ್ಲಿ ಚಲಿಸುತ್ತೆ. ಇಫ್ ದ ಡೆನ್ಸಿಟಿ ಆಫ್ ಅ ಮೀಡಿಯಂ is higher, then light will travel at a slower speed in that medium. That is property of light. It is a property of light. Okay na. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, who is the founder of space transport services? SpaceX. ಬಾಹ್ಯಾಕಾಶದಲ್ಲಿ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರು? ಸೊ ಸ್ಪೇಸ್ ಎಕ್ಸ್ ನ ಸ್ಥಾಪಕರು ಎಲಾನ್ ಮಸ್ಕ್. ಅದು ಬಿಟ್ಬಿಟ್ಟು ಇವರು ಪೇಪ್ಯಾಲ್ ಕೂಡ ಇವರೇ ಸ್ಥಾಪನೆ ಮಾಡಿದ್ದು. ಪೇಪ್ಯಾಲ್ ಇದೊಂದು ನಮ್ದು ಇಂಡಿಯಾದಲ್ಲಿ ಹೇಗೆ ಪೇಟಿಎಂ ಇದೆ ಅದೇ ತರ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಪೇಪ್ಯಾಲ್ ಇದೆ. ಅದು ಬಿಟ್ಬಿಟ್ಟು ಟೆಸ್ಲಾ ಕೂಡ ಇವರೇ ಸ್ಥಾಪನೆ ಮಾಡಿರೋದು. ಸೊ ಇಲಾನ್ ಮಸ್ಕ್ ಅನ್ನೋರು ಸ್ಪೇಸ್ ಎಕ್ಸ್, ಪೇಪ್ಯಾಲ್ ಹಾಗೂ ಟೆಸ್ಲಾ ಜೊತೆಗೆ ಸ್ಪೇಸ್ ಎಕ್ಸ್ ಕೂಡ ಅವರೇ ಸ್ಥಾಪನೆ ಮಾಡಿರೋದು. ಜೆಫ್ ಬೆಜೋಸ್ ಅನ್ನೋರು ಅಮೆಜಾನ್ ಅನ್ನೋ ಒಂದು ಸಂಸ್ಥೆಯ ಸ್ಥಾಪಕರಾಗಿರ್ತಾರೆ. ನೆಕ್ಸ್ಟ್ ಈವನ್ ಸ್ಪೀಗಲ್ ಅನ್ನೋರು ಸ್ನ್ಯಾಪ್ ಇನ್ಕಾರ್ಪೊರೇಷನ್, ಸ್ನ್ಯಾಪ್ INC
ಇದರ ಒಂದು ಸ್ಥಾಪಕರಾಗಿರ್ತಾರೆ ಜಾಕ್ ಡಾರ್ಸಿ ಅನ್ನೋರು ಟ್ವಿಟ್ಟರ್ನ ಒಂದು ಸ್ಥಾಪಕರಾಗಿರ್ತಾರೆ. ಈಸ್ ಅ ಕೋ-ಫೌಂಡರ್. ಜಾಕ್ ಡಾರ್ಸಿ ಇಸ್ ಕೋ-ಫೌಂಡರ್ ಆಫ್ ಟ್ವಿಟ್ಟರ್. ಮುಂದಿನ ಒಂದು ಪ್ರಶ್ನೆಗೆ ಹೋಗ್ಬೇಕಂದ್ರೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಲಿವಿಂಗ್ ಬರ್ಡ್ ಆನ್ ಅರ್ತ್? ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅಂದ್ರೆ ಅದು ಆಸ್ಟ್ರಿಚ್. ಅದು ಉಷ್ಟ್ರ ಪಕ್ಷಿ ಅಥವಾ ಬೆಂಕಿ ಕೋಳಿ ಅಂತ ನಾವೇನ್ ಕರಿತೀವಿ, ಅದೇ ಲಾರ್ಜೆಸ್ಟ್ ಲಿವಿಂಗ್ ಬರ್ಡ್ ಆನ್ ಅರ್ತ್. ಹಾಗೂ ಲಾರ್ಜೆಸ್ಟ್ ಸೆಲ್ ಕೂಡ ಯಾವುದು ಅಂದ್ರೆ ಆಸ್ಟ್ರಿಚ್ ಸ್ಪರ್ಮ್. ಇದು ಲಾರ್ಜೆಸ್ಟ್ ಸೆಲ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರಾಪ್ಸ್ ವುಡ್ ಬಿ ಪ್ರಿಫರ್ಡ್ ಫಾರ್ ಸೋಯಿಂಗ್ ಇನ್ ಆರ್ಡರ್ ಟು ಎನ್ರಿಚ್ ದಿ ಸಾಯಿಲ್ ವಿತ್ ನೈಟ್ರೋಜನ್? ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪೀನಟ್ಸ್, ಕಡಲೆಕಾಯಿ. ಸೊ ಕಡಲೆಕಾಯಿನ ನೆಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಯಿಲ್ ನಲ್ಲಿ ನೈಟ್ರೋಜನ್ ಜಾಸ್ತಿ ಆಗುತ್ತೆ. ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಬರೋದಾದ್ರೆ ವಿಚ್ ಆಫ್ ದೀಸ್ ಹ್ಯಾವ್ ಹಿಸ್ಟಾರಿಕಲಿ ಕಾಸ್ಡ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಟು ಕ್ರಾಪ್ಸ್? ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿ ಉಂಟು ಮಾಡಿದೆ? ಸೊ ಇತ್ತೀಚೆಗಷ್ಟೇ ಈ ಲೋಕಸ್ಟ್ ಅಟ್ಯಾಕ್ ಅನ್ನೋದು ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ರಾಜಸ್ಥಾನ ಹಾಗೂ ಪಕ್ಕದ ರಾಷ್ಟ್ರ ಆಗಿರುವಂತಹ ಪಾಕಿಸ್ತಾನ ಇಲ್ಲೆಲ್ಲ ಲೋಕಸ್ಟ್ ಅಟ್ಯಾಕ್ ಆಗಿ ಅಥವಾ ಮಿಡತೆಗಳ ಒಂದು ಅಟ್ಯಾಕ್ ಆಗಿಬಿಟ್ಟು ಎಷ್ಟೊಂದು ಕ್ರಾಪ್ಗಳು ಡ್ಯಾಮೇಜ್ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಸ್ಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ವಾಟ್ ಈಸ್ ದ ಶೇಪ್ ಆಫ್ ಅಮೀಬಾ? ಅಮೀಬಾವಿನ ಆಕಾರ ಏನು ಅಂತ ಕೇಳ್ತಾ ಇದ್ದಾರೆ. ಅಮೀಬಾಗೆ ಇಟ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್. ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ. ಮುಂದಿನ ಒಂದು ಪ್ರಶ್ನೆ ಲೋನಾರ್ ಲೇಕ್ ಇನ್ ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ ಡ್ಯಾಶ್ ಇದೆ. ಸೊ ಈ ಲೋನಾರ್ ಲೇಕ್ ಅನ್ನೋದು ದಿಸ್ ಇಸ್ ಫಾರ್ಮ್ ಬಿಕಾಸ್ ಆಫ್ ಆಸ್ಟ್ರಾಯ್ಡ್ ಕೊಲ್ಯೂಷನ್ ಇಂದ ಇದು ಒಂದು ಫಾರ್ಮ್ ಆಗಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲೇಕ್ ಕ್ರಿಯೇಟೆಡ್ ಬೈ ಆನ್ ಆಸ್ಟ್ರಾಯ್ಡ್ ಕೊಲ್ಯೂಷನ್. ಶುದ್ರ ಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ ಯಾವುದು ಅಂತ ಹೇಳಿದ್ರೆ ಲೋನಾರ್ ಲೇಕ್. ಇದೆಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಮುಂದಿನ ಒಂದು ಪ್ರಶ್ನೆಗೆ ಹೋದರೆ ಪ್ರಾವಿನ್ಸಸ್ ಆಫ್ ದಿ ವಿಜಯನಗರ ಎಂಪೈರ್ ವರ್ ಕಾಲ್ಡ್? ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಅದನ್ನ ರಾಜ್ಯ ಅಥವಾ ಮಂಡಲ ಅಂತ ಕರೀತಾ ಇದ್ರು. ಮುಂದಿನ ಒಂದು ಪ್ರಶ್ನೆ ಹೌ ಮೆನಿ ಸಿಟೀಸ್ ಆರ್ ಟಾರ್ಗೆಟೆಡ್ ಟು ಬಿ ಕವರ್ಡ್ ಅಂಡರ್ ದಿ ಸ್ಮಾರ್ಟ್ ಸಿಟೀಸ್ ಮಿಷನ್ ಇನ್ ದಿ 5-year ಪೀರಿಯಡ್ ಫ್ರಮ್ 2015 to 16 to 2019-20? 2015-16ರಿಂದ 2019-20ರವರೆಗಿನ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆ ನಗರಗಳ ಮಂಡಳಿ ಸ್ಮಾರ್ಟ್ ಸಿಟೀಸ್ ಮಿಷನ್ ವ್ಯಾಪ್ತಿಗೆ ಒಳಪಡಿಸಿದೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 100 cities. ಸೊ ಸ್ಮಾರ್ಟ್ ಸಿಟೀಸ್ ಮಿಷನ್ ಅನ್ನೋದನ್ನ 2015ರಲ್ಲಿ ಒಂದು ಶುರು ಮಾಡಿದ್ರು. 5 years ಪೀರಿಯಡ್ ತಗೊಂಡ್ರು. 5 years ಪೀರಿಯಡ್. ಸೊ ಈ 5 years ಪೀರಿಯಡ್ ನಲ್ಲಿ 100 cities ನ ದೇ ವಾಂಟೆಡ್ ಟು ಕಾಲ್ ಇಟ್ ಸ್ಮಾರ್ಟ್ ಸಿಟೀಸ್. ಆಯ್ತಾ? ಮುಂದಿನ ಒಂದು ಪ್ರಶ್ನೆ ಬರಬೇಕಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲಾನೆಟ್ಸ್ ಹ್ಯಾಸ್ ಅ ಲೆಸ್ಸರ್ ರೊಟೇಷನ್ ಟೈಮ್ ದ್ಯಾನ್ ಅರ್ತ್? ಆಯ್ತಾ? ಸೊ ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳಿಗೆ ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ? ನೋಡಿ, ರೊಟೇಷನ್ ಅಂತ ಬಂದ್ರೆ ಒಂದು ನಿಮಾನಿಕ್ ನ ಹೇಳ್ತೀನಿ. ರೊಟೇಷನ್ ಅಂತ ಬಂದ್ರೆ ಅದನ್ನ ಹೆಂಗ್ ಜ್ಞಾಪಕ ಇಟ್ಕೊಂಡಿರ್ತೀರ ಅಂದ್ರೆ JSNU EM²V. ಆಯ್ತಾ? ಸೊ ರೊಟೇಷನ್ ಟೈಮು ಹಿಂಗೆ ಜಾಸ್ತಿ ಆಗುತ್ತೆ. ಇಟ್ ಬಿಕಮ್ಸ್ ಗ್ರೇಟರ್. ರೊಟೇಷನ್ ಟೈಮ್ಸ್ ಬಿಕಮ್ ಗ್ರೇಟರ್ ದಿಸ್ ವೇ. ಸೊ ಫಸ್ಟ್ ಯಾವ್ದಕ್ಕಿದೆ? ಜುಪಿಟರ್, ಸ್ಯಾಟರ್ನ್, ನೆಪ್ಚ್ಯೂನ್, ಯುರೇನಸ್, ಅರ್ತ್ಗೆ ಕ್ಲೋಸೆಸ್ಟ್ ಆಗಿರೋದು ಯಾವುದು ಅಂದ್ರೆ ಮಾರ್ಸ್, ನಂತರ ಮರ್ಕ್ಯುರಿ. ಆಯ್ತಾ? ನೆಕ್ಸ್ಟ್ ಇಟ್ ಈಸ್ ವೀನಸ್. ಸೊ ಅತಿ ಹೆಚ್ಚು ರೊಟೇಷನ್ ಸ್ಪೀಡ್ ಇರೋದು ಯಾವುದಕ್ಕೆ ಅಂದ್ರೆ ವೀನಸ್ಗೆ. ಅತಿ ಕಡಿಮೆ ರೊಟೇಷನ್ ಸ್ಪೀಡ್ ಇರೋದು ಯಾವುದಕ್ಕೆ ಅಂದ್ರೆ ಅದು ಜುಪಿಟರ್ಗೆ. ಆಯ್ತಾ? ಸೊ ಅರ್ಥಗಿಂತ ಕಡಿಮೆ ಯಾವ್ದಿದೆ? ಅರ್ಥಗಿಂತ ಕಡಿಮೆ ಇರುವಂತದ್ದು ಈ ಒಂದು ಪ್ರಶ್ನೆಯಲ್ಲಿ ಜುಪಿಟರ್ ಅಥವಾ ಗುರುಗೆ. ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಬರೋದಾದ್ರೆ ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಇಸ್ ಲೊಕೇಟೆಡ್ ಇನ್? ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಡ್ಯಾಶ್ ನಲ್ಲಿದೆ. ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಅನ್ನೋದು ಲಕ್ನೋನಲ್ಲಿದೆ. ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್. ಮುಂದಿನ ಒಂದು ಪ್ರಶ್ನೆ ಬರ್ಬೇಕಂದ್ರೆ ಇನ್ ವಿಚ್ ಸಿಟಿ ಈಸ್ ಅ ವೀಲ್ ಅಂಡ್ ಆಕ್ಸಲ್ ಪ್ಲಾಂಟ್ ಆಫ್ ಇಂಡಿಯನ್ ರೈಲ್ವೇಸ್ ಲೊಕೇಟೆಡ್? ಭಾರತೀಯ ರೈಲ್ವೆಯ
ವೀಲ್ ಮತ್ತು ಆಕ್ಸೆಲ್ ಪ್ಲಾಂಟ್ ಯಾವ ನಗರದಲ್ಲಿದೆ? ಸೊ ವೀಲ್ ಅಂಡ್ ಆಕ್ಸೆಲ್ ಪ್ಲಾಂಟ್ ಅನ್ನೋದು ಯಲಹಂಕದಲ್ಲಿದೆ ಆಯ್ತಾ. ಸೊ ಈ ಯಲಹಂಕ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ರೈಲ್ವೆ ವೀಲ್ ಮತ್ತು ಆಕ್ಸೆಲ್ ಪ್ಲಾಂಟ್ ನ ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ದಿ ಫೋಕ್ ಡ್ಯಾನ್ಸ್ ಆಫ್ ಕರ್ನಾಟಕದ ಒಂದು ಜಾನಪದ ನೃತ್ಯ ಯಾವುದು ಅಂದ್ರೆ ಬೀಸು ಕಂಸಾಳೆ ಮಹಾದೇವ ಎಲ್ಲ ಫೇಮಸ್ ಕೇಳಿರ್ತೀರಾ. ಸೊ ಅದ್ರ ಯಾವುದು? ಬೀಸು ಕಂಸಾಳೆಗೆ ಫೇಮಸ್ ಆಗಿರ್ತಾರೆ. ಈ ಬೀಸು ಕಂಸಾಳೆ ಅನ್ನೋದು ಕರ್ನಾಟಕದ ಒಂದು ಫೋಕ್ಲೋರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಮಾನಿಟರಿ ಪಾಲಿಸಿ ಇನ್ ಇಂಡಿಯಾ ಇಸ್ ಫಾರ್ಮುಲೇಟೆಡ್ ಬೈ, ಭಾರತದಲ್ಲಿ ಡ್ಯಾಶ್ ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗುತ್ತದೆ. ಸೊ ಮಾನಿಟರಿ ಪಾಲಿಸಿನ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತದೆ ಆಯ್ತಾ. ಮುಂದಿನ ಒಂದು ಪ್ರಶ್ನೆ ಹೋದ್ರೆ, ಫಾರ್ ಫೋಟೋಸಿಂಥಸಿಸ್ ಆಕ್ಸಿಜನ್ ಇಸ್ ಒಬ್ಟೈನ್ ಫ್ರಮ್ ಬ್ರೇಕ್ ಡೌನ್ ಆಫ್, ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ ವಿಭಜನೆಯಿಂದ ಪಡೆಯಲಾಗುತ್ತದೆ. ನೋಡಿ, ಫೋಟೋಸಿಂಥಸಿಸ್ ನಲ್ಲಿ ಆಕ್ಸಿಜನ್ ನ ವಾಟರ್ ಇಂದ H2O ವಿಲ್ ಬ್ರೇಕ್ ಅಪಾರ್ಟ್ ವಿಲ್ ಗಿವ್ ಆಕ್ಸಿಜನ್ ಆಯ್ತಾ. ವಾಟರ್ ಅನ್ನೋದು, ನೀರನ್ನೋದು ಒಂದು ಒಡೆದು ಆಮ್ಲಜನಕ ಸಿಗತ್ತೆ ದ್ಯುತಿ ಸಂಶ್ಲೇಷಣೆಯಲ್ಲಿ. ಮುಂದಿನ ಒಂದು ಪ್ರಶ್ನೆ, ಇನ್ ದಿ ಸೆಲ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅದರ್ ದನ್ ನ್ಯೂಕ್ಲಿಯಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನಲ್ಸ್ ಕಂಟೈನ್ DNA? ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಆಯ್ತಾ. ಮೈಟೋಕಾಂಡ್ರಿಯಾನಲ್ಲಿ DNA ಇರುತ್ತೆ. ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಇಲ್ಲಿ ಕಾಣಿಸ್ತಾ ಇಲ್ಲ, ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೀಲ್ಡ್ಸ್ ಈಸ್ ಧನ್ವಂತರಿ ಅವಾರ್ಡ್ ಗಿವನ್? ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಧನ್ವಂತರಿ ಪ್ರಶಸ್ತಿ ಕೊಡಲಾಗುತ್ತದೆ? ಸೊ ಧನ್ವಂತರಿ is famous in medicinal field ಆಯ್ತಾ. ಔಷಧಿ ಕ್ಷೇತ್ರದಲ್ಲಿ ಇವರು ತುಂಬಾ ಧನ್ವಂತರಿ ಮೆಡಿಸಿನ್ ಅಂತಾನೆ ಇದೆ, ಧನ್ವಂತರಿ ಸ್ಕೂಲ್ ಆಫ್ ಮೆಡಿಸಿನ್ ಅಂತಾನೆ ಇದೆ. ಸೊ ಇವರು ಮೆಡಿಸಿನ್ ಅಥವಾ ಔಷಧಿ ಕ್ಷೇತ್ರದಲ್ಲಿ ಇವ್ರ ಹೆಸರಿನ ಮೇಲೆ ಒಂದು ಅವಾರ್ಡ್ ಕೊಡ್ತಾರೆ, ಅದೇ ಧನ್ವಂತರಿ ಅವಾರ್ಡ್. ಮುಂದಿನ ಒಂದು ಪ್ರಶ್ನೆ, ಜಾರ್ಜ್ ಫ್ಲಾಯ್ಡ್ whose death led to widespread protest died in? ಜಾರ್ಜ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಅವರ ಮೃತ್ಯು ಡ್ಯಾಶ್ ನಲ್ಲಿ ಆಯಿತು. ಇದೊಂದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ. ಇವರು ಜಾರ್ಜ್ ಫ್ಲಾಯ್ಡ್ ಅನ್ನೋರು ಒಬ್ರು ಬ್ಲಾಕ್ ಪರ್ಸನ್ ಆಗಿರ್ತಾರೆ ಆಯ್ತಾ. ಇವರು ಬ್ಲಾಕ್ ಪರ್ಸನ್ ಆಗಿದ್ದಕ್ಕೆ ಪೊಲೀಸು ಫೈರ್ ಮಾಡಿದ್ದಾರೆ ಅಂತ ಒಂದು ನ್ಯೂಸ್ ಆಗಿರುತ್ತೆ. ಅದಕ್ಕೆ ಅಮೆರಿಕಾದಲ್ಲಿ ರೇಸಿಸ್ಟ್ ಅನ್ನೋ ಒಂದು ಇದ್ರ ಮೇಲೆ ಇಲ್ಲಿ ಒಂದು ಪ್ರೊಟೆಸ್ಟ್ ಆಗಿರುತ್ತೆ ಅಥವಾ ಇಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ಅದೆಲ್ಲಿ ಅಂದ್ರೆ ಅಮೆರಿಕ ಅಥವಾ USA. ನೆಕ್ಸ್ಟ್, ಹೆರಾಯಿನ್ ಅನ್ನೋದು ಒಂದು ಡ್ರಗ್ ಆಗಿರುತ್ತೆ. ಇಸ್ ಅ ಪ್ರಾಡಕ್ಟ್ ಆಫ್ ಹೆರಾಯಿನ್ ಡ್ಯಾಶ್ ದ ಒಂದು ಉತ್ಪನ್ನವಾಗಿದೆ. ಹೆರಾಯಿನ್ ಅನ್ನೋದು ಓಪಿಯಂ ಪಾಪಿ, ಅಫೀಮು ಗಸಗಸೆ, ಇದರ ಒಂದು ಪ್ರಾಡಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ದಿ ಲಾಂಗೆಸ್ಟ್ ಕೋಸ್ಟ್ ಲೈನ್? ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ತುಂಬಾ ಬಾರಿ ಕೇಳ್ತೀವಿ, ಅದ್ಯಾವುದು ಅಂದ್ರೆ ಗುಜರಾತ್ಗೆ ಅತಿ ದೊಡ್ಡ ಕರಾವಳಿ ಇದೆ. ಮುಂದಿನ ಒಂದು ಪ್ರಶ್ನೆ ಬಂದ್ಬಿಟ್ಟು, ಇಂಡಿಯಾ ಸೆಲೆಬ್ರೇಟ್ಸ್ ಇಂಜಿನಿಯರ್ಸ್ ಡೇ ಆನ್ September 15th to commemorate the birth anniversary of which eminent personality? ಯಾವ ಶ್ರೇಷ್ಠ ವ್ಯಕ್ತಿಯ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತ ಇಂಜಿನಿಯರ್ ದಿನವನ್ನು ಆಚರಿಸುತ್ತದೆ. ಸೊ ಇಂಜಿನಿಯರ್ಸ್ ಡೇನ ನಾವು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಹುಟ್ಟುಹಬ್ಬವಾಗಿ ಸೆಲೆಬ್ರೇಟ್ ಮಾಡ್ತೀವಿ. CV ರಾಮನ್ ಅವರ ಒಂದು ಹುಟ್ಟುಹಬ್ಬನ ನಾವು 28 ಫೆಬ್ರವರಿ ಅದನ್ನ ಸೈನ್ಸ್ ಡೇ, ವಿಜ್ಞಾನದ ದಿವಸ ಅಂತಾನೆ ಆಚರಿಸ್ತೀವಿ. ಈ ಹೋಮಿ ಜೆ ಬಾಬಾ ಅನ್ನೋರು ಈಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಆಗಿರ್ತಾರೆ. ನೆಕ್ಸ್ಟ್, ಅಬ್ದುಲ್ ಕಲಾಂ. ಆಪ್ಷನ್ ಡಿ ಅಬ್ದುಲ್ ಕಲಾಂ ಇಲ್ಲಿಲ್ಲ. ಆಪ್ಷನ್ ಡಿ APJ ಅಬ್ದುಲ್ ಕಲಾಂ. ಸೊ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬ 15 ಅಕ್ಟೋಬರ್ ಆಗಿರುತ್ತೆ. ಇಟ್ ಈಸ್ ಆನ್ 15th ಅಕ್ಟೋಬರ್. ಇದನ್ನ ನಾವು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ, ವರ್ಲ್ಡ್ ವಿಶ್ವ ವಿದ್ಯಾರ್ಥಿಗಳ ದಿನ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತಾನೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಮೂವ್ಮೆಂಟ್ಸ್ was not led by
ಮಹಾತ್ಮ ಗಾಂಧೀಜಿ. ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವ ವಹಿಸಲಿಲ್ಲ? ನೋಡಿ, ಮಹಾತ್ಮ ಗಾಂಧೀಜಿಯವರು ಬರೋಷ್ಟೊತ್ತಿಗೆ ನಾವು ಇಲ್ಲಿ ಫಸ್ಟ್ ಡೇಟ್ಸ್ ಅಂಡ್ ಇವೆಂಟ್ಸ್ ನೋಡ್ಕೊಳ್ಳೋಣ. ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಅನ್ನೋದು 1913 ಆಗಿರುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದು 1942 ಆಗಿರುತ್ತೆ. ಸೊ ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ನಲ್ಲಿ ಗಾಂಧೀಜಿ ಇರ್ತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಕೂಡ ಗಾಂಧೀಜಿ ಇರ್ತಾರೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ 1921, 22 ಇದ್ರಲ್ಲಿ ಕೂಡ ಗಾಂಧೀಜಿ ಇರ್ತಾರೆ. ಚೌರಿ ಚೌರ ಇನ್ಸಿಡೆಂಟ್ ಫೆಬ್ರವರಿ 4, 1922 ನಡೆದ ನಂತರ ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ವಿತ್ಡ್ರಾ ಮಾಡದೆ ಗಾಂಧೀಜಿ. ಸ್ವದೇಶಿ ಮೂವ್ಮೆಂಟ್ 1905 ಆಗಿರುತ್ತೆ. ಸೊ ಸ್ವದೇಶಿ ಚಳುವಳಿಯಲ್ಲಿ ಗಾಂಧೀಜಿಯವರು ಪಾಲ್ಗೊಳ್ಳೋದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವದೇಶಿ ಚಳುವಳಿ. ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಹೋದರೆ, ಮಿಸ್ಟ್ ಈಸ್ ದ ರಿಸಲ್ಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಕಂಡೆನ್ಸೇಷನ್, ಎವಾಪರೇಷನ್, ಸಬ್ಲಿಮೇಷನ್, ಸ್ಯಾಚುರೇಷನ್. ಘನೀಕರಣ, ಹಬೆಯಾಗುವಿಕೆ, ಉತ್ಪಟ್ಟನೆ, ಆದ್ರೀಕರಣ. ಸೊ ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಕಂಡೆನ್ಸೇಷನ್ ಆಗಿರುತ್ತೆ. ಎವಾಪರೇಷನ್ ಅಂದ್ರೆ ಆವಿಯಾಗೋದು. ಆಯ್ತಾ? ಆವಿಯಾಗೋದ್ರಿಂದ ಮಿಸ್ಟ್ ಅಥವಾ ಮಂಜು ಗಡ್ಡೆ ಆಗೋದಿಲ್ಲ. ಸಬ್ಲಿಮೇಷನ್ ಅಂದ್ರೆ ವೇರ್ ಫ್ರಮ್ ಸಾಲಿಡ್ ಕನ್ವರ್ಷನ್ ಆಫ್ ಮ್ಯಾಟರ್ ಫ್ರಮ್ ಸಾಲಿಡ್ ಟು ಗ್ಯಾಸಿಯಸ್ ಸ್ಟೇಟ್ ವಿತೌಟ್ ಎಂಟರಿಂಗ್ ಲಿಕ್ವಿಡ್ ಸ್ಟೇಟ್ಗೆ ಎಂಟರ್ ಆಗದಲ್ಲೇ ಡೈರೆಕ್ಟ್ ಆಗಿ ಸಾಲಿಡ್ ಇಂದ ಗ್ಯಾಸ್ ಆಯ್ತು ಅಂದ್ರೆ ಅದನ್ನ ಸಬ್ಲಿಮೇಷನ್ ಅಂತಾನೆ ನಾವು ಕರಿತೀವಿ. ಆಯ್ತಾ? ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಟೂರ್ನಮೆಂಟ್ is held on grass courts? ಸೊ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿ ಹುಲ್ಲು ಅಂಕಣದಲ್ಲಿ ನಡೆಸಲಾಗುತ್ತದೆ? ನೋಡಿ, ಇಲ್ಲಿ ಓಪನ್ ಅನ್ನೋದು ಯಾವಾಗಲೂ ಕೋರ್ಟ್ ನಲ್ಲಿ ನಡೆಯುತ್ತೆ. ಕೋರ್ಟ್ ನಲ್ಲಿ ನಡೆಯುವಂತದ್ದು ಓಪನ್ ಆಗಿರುತ್ತೆ. ಆದ್ರೆ ಈ ಆಪ್ಷನ್ ಬಿ ವಿಂಬಲ್ಡನ್ ಇದೆಯಲ್ಲ, ಇದನ್ನ ಗ್ರಾಸ್ ಕೋರ್ಟ್ ಅಥವಾ ಹುಲ್ಲು ಅಂಕಣದಲ್ಲಿ ಆಡಿಸುತ್ತಾರೆ. ಆಯ್ತಾ? ಮುಂದಿನ ಒಂದು ಪ್ರಶ್ನೆ, ಅರಿಯಂತ್ ಇಸ್ ದ ನೇಮ್ ಆಫ್ ಅರಿಯಂತ್ ಡ್ಯಾಶ್ ದ ಹೆಸರು? ಆನ್ ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್, ಒಂದು ಕಾಲಾಳು ಪಡೆಯ ಯುದ್ಧ ವಾಹನ. ಬ್ಯಾಲಿಸ್ಟಿಕ್ ಮಿಸೈಲ್, ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಆನ್ ಅಟ್ಯಾಕ್ ಹೆಲಿಕಾಪ್ಟರ್, ಒಂದು ದಾಳಿ ಮಾಡುವ ಹೆಲಿಕಾಪ್ಟರ್. ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್, ಒಂದು ಪರಮಾಣು ಶಕ್ತಿಯ ಜಲಾಂತರ್ಗಾಮಿ. ಅರಿಯಂತ್ ಅನ್ನೋದು ಇಟ್ ಇಸ್ ಅ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್, ಒಂದು ಪರಮಾಣು ಶಕ್ತಿಯ ಜಲಾಂತರ್ಗಾಮಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಇಂಡಿಯಾ is set to begin operations of inland water trade routes with which country? ಮಯನ್ಮಾರ್, ಬಾಂಗ್ಲಾದೇಶ್, ನೇಪಾಳ, ಶ್ರೀಲಂಕಾ. ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಯಾವ ದೇಶದೊಂದಿಗೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ಒಳನಾಡು ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ. ಮುಂದಿನ ಒಂದು ಪ್ರಶ್ನೆ ಬರೋದಾದ್ರೆ, ಹೂ ಇಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ಡಾಕ್ಟರೇಟ್ ಡಿಗ್ರಿ ಇನ್ ಎಕನಾಮಿಕ್ಸ್ ಫ್ರಮ್ ಅ ಫಾರಿನ್ ಯೂನಿವರ್ಸಿಟಿ? ಜವಾಹರ್ಲಾಲ್ ನೆಹರು, PC ಮಹಾಲನೋಬಿಸ್, ಭೀಮ್ರಾವ್ ಅಂಬೇಡ್ಕರ್ ಹಾಗೂ VKRV ರಾವ್. ಇದು ಆಪ್ಷನ್ ಡಿ ಬಂದ್ಬಿಟ್ಟು VKRV ರಾವ್ ಆಗಿರುತ್ತೆ. VKRV ರಾವ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭೀಮ್ರಾವ್ ಅಂಬೇಡ್ಕರ್ ಅಥವಾ BR ಅಂಬೇಡ್ಕರ್ ಇಸ್ ದ ಫಸ್ಟ್ ಇಂಡಿಯನ್, ಮೊದಲ ಭಾರತೀಯ. ಅದರಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಯಾರು ಅಂದ್ರೆ ಅದು ಭೀಮ್ರಾವ್ ಅಂಬೇಡ್ಕರ್ ಆಗಿರ್ತಾರೆ. ಮುಂದಿನ ಒಂದು ಪ್ರಶ್ನೆ, ಅನ್ನಪೂರ್ಣ ಸ್ಕೀಮ್ ಫುಲ್ಫಿಲ್ಸ್ ದಿ ಫುಡ್ ರಿಕ್ವೈರ್ಮೆಂಟ್ಸ್ ಆಫ್? ಅನ್ನಪೂರ್ಣ ಯೋಜನೆ ಡ್ಯಾಶ್ ಆಹಾರ ಅಗತ್ಯವನ್ನು ಪೂರೈಸುತ್ತದೆ. ಈ ಅನ್ನಪೂರ್ಣ ಯೋಜನೆ ಅನ್ನೋದು ಇಂಡಿಜೆಂಟ್ ಸೀನಿಯರ್ ಸಿಟಿಸನ್ಸ್, ಗತಿ ಇಲ್ಲದ ಒಂದು ಹಿರಿಯ ನಾಗರಿಕರಿಗೆ ಒಂದು ಆಹಾರದ ಅಗತ್ಯವನ್ನು ಪೂರೈಸೋದು ಯಾವ ಸ್ಕೀಮ್ ಅಂದ್ರೆ ಅನ್ನಪೂರ್ಣ ಸ್ಕೀಮ್. ಮುಂದಿನ ಒಂದು ಪ್ರಶ್ನೆ, ಫ್ರಿಕ್ಷನ್ ಕ್ಯಾನ್ ಬಿ ರೆಡ್ಯೂಸ್ ಬೈ ಚೇಂಜಿಂಗ್ ಫ್ರಮ್ ಡ್ಯಾಶ್ ನಿಂದ ಡ್ಯಾಶ್ ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಯಾವ್ದ್ರಿಂದ ಯಾವ್ದಕ್ಕೆ? ಸ್ಲೈಡಿಂಗ್ ಇಂದ ರೋಲಿಂಗ್ ಗೆ ಅಥವಾ ಜಾರುವಿಕೆಯಿಂದ ಉರುಳುವಿಕೆ ಮಾಡಿದಾಗ ಫ್ರಿಕ್ಷನ್ ಅಥವಾ ಘರ್ಷಣೆನ ಕಡಿಮೆ ಮಾಡಬಹುದು. ಇನ್ನು ಉಳಿದ 3 ಆಪ್ಷನ್ಗಳು ತಪ್ಪಾಗಿರುತ್ತದೆ. ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಬಂದ್ವಿ ಅಂದ್ರೆ, ಸೊ ದ ಪಾಪ್ಯುಲೇಷನ್ ಆಫ್ ಅ ಸಿಟಿ is 50,000 at present. It increases at the rate of 10% per annum. What will be its population after 3 years from now? ಅಂತ ಕೇಳಿ, ಒಂದು ನಗರದ ಜನಸಂಖ್ಯೆ ಈಗ 50,000 ಇದ್ದರೆ ಇದು ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ರೆ, ಎಷ್ಟು ಇರುತ್ತದೆ ಅಂತ ಕೇಳ್ತಾ ಇದ್ರೆ. ನೋಡಿ, ಈ ಒಂದು ಪ್ರಶ್ನೆ ನಾವು ಸಿಂಪಲ್ ಆಗಿ ಸಾಲ್ವ್ ಮಾಡೋಣ. ಆಯ್ತಾ? ಇವಾಗ ಎಷ್ಟಿದೆ? 50,000 ಇದೆ.
ಆಯ್ತಾ. ಇದರ ಒಂದು 10%, 50,000 10% ಅಂದ್ರೆ ಎಷ್ಟು? 5,000 ಹೆಚ್ಚಾಗುತ್ತೆ. ಸೊ ಇದೆಷ್ಟು? ಫಸ್ಟ್ ಇಯರ್ ಇಷ್ಟೆಷ್ಟಾಗುತ್ತೆ. ಸೊ 50,000ಕ್ಕೆ 5,000 ಜನ ಸೇರಿದ್ರೆ ಎಷ್ಟಾಗುತ್ತೆ? 55,000 ಆಗತ್ತೆ. ಈ 55,000ದ 10%, 10% ಅಂದ್ರೆ 5,500 ಆಗತ್ತೆ. ಇದು ಎಷ್ಟನೇ ವರ್ಷಕ್ಕೆ? ಸೆಕೆಂಡ್ ಇಯರ್ಗೆ. ಆಯ್ತಾ. ಸೊ ಸೆಕೆಂಡ್ ಇಯರ್ ನಲ್ಲಿ ಎಷ್ಟು ಜನ ಆಗಿರ್ತಾರೆ? 55,000ಕ್ಕೆ 5,500 ಸೇರಿದ್ರೆ 60,500 ಆಗಿರುತ್ತೆ. ಆಯ್ತಾ. ಈ 60,500 10% ಅಂದ್ರೆ ಎಷ್ಟು? 6,050 ರೂಪಾಯಿ. ಇದು ಎಷ್ಟನೇ ವರ್ಷಕ್ಕೆ? ಥರ್ಡ್ ಇಯರ್ಗೆ. ಸೊ ಇದನ್ನ ನಾವು ಕೂಡಿದ್ರೆ 66,550 ಜನ. ಇದು ಎಷ್ಟನೇ ವರ್ಷಕ್ಕೆ? ಮೂರನೇ ವರ್ಷಕ್ಕೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, 66,550. ಮುಂದಿನ ಒಂದು ಪ್ರಶ್ನೆ, ದ ರೇಷಿಯೋ ಆಫ್ ನಂಬರ್ಸ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೋರ್ಟ್ಸ್ ಇನ್ ಅ ಸ್ಕೂಲ್ ಇಸ್ 4:5. ದಿ ನಂಬರ್ ಆಫ್ ಗರ್ಲ್ಸ್ ಇಸ್ 212. ಡಿಟರ್ಮೈನ್ ದಿ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಸ್ಪೋರ್ಟ್ಸ್. ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆಯ ಅನುಪಾತ 4:5 ಆಗಿದೆ. ಹುಡುಗಿಯರ ಸಂಖ್ಯೆ 202 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಕೇಳ್ತಿದ್ರೆ ನಾವು 4x ಬಾಯ್ಸ್ ಇದಾರೆ ಅಂತ ಅನ್ಕೊಳ್ಳೋಣ. ಆಯ್ತಾ. 4:5 ರೇಷಿಯೋ ಇದೆ. ಸೊ 4x ಬಾಯ್ಸ್ ಇದಾರೆ ಹಾಗೂ 4x ಎಷ್ಟಿದ್ದಾರೆ? 4:5 ರೇಷಿಯೋದಲ್ಲಿ ಬಾಯ್ಸ್ ಇಷ್ಟು ಗರ್ಲ್ಸ್ ಇರೋದು. ಸೊ 4x ಗರ್ಲ್ಸ್ ಇದಾರೆ. ಆಯ್ತಾ. ಹಾಗೂ 5x ಬಾಯ್ಸ್ ಇದಾರೆ. ಆಯ್ತಾ. ಸೊ 4x ಗರ್ಲ್ಸ್ ಅಂದ್ರೆ 212 ಆಗಿದ್ರೆ x ಅಂದ್ರೆ ಎಷ್ಟು ಅಂದ್ರೆ 212/4. ಅದೆಷ್ಟಾಗಿರುತ್ತೆ? 4 3 20, 4 5 20, 4 5 20 and 4 3 12. ಅವಾಗ ಎಷ್ಟಾಗುತ್ತೆ? 53 ಆಗಿರುತ್ತೆ. ಆಯ್ತಾ. ಸೊ ಈ 53 x ಆಗಿದ್ರೆ 5x ಅಂದ್ರೆ ಎಷ್ಟು? 5x is equal to 5 into 53. ಸೊ 5 5 25, 5 3 15, 265. ಸೊ 265 ಜನ ಹುಡುಗರಿದ್ದಾರೆ. ಆಯ್ತಾ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, 265. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, ಅ ಶಾಪ್ ಕೀಪರ್ ಅಲೋಸ್ ಅ ಡಿಸ್ಕೌಂಟ್ ಆಫ್ 22.5% on the mark price of a certain article and makes a profit of 40%. If the article costs the shopkeeper rupees 155, then the market price of the article will be. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯಲ್ಲಿ 25.5% ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಮತ್ತು 40% ಲಾಭವನ್ನು ಮಾಡುತ್ತಾನೆ. ಆ ವಸ್ತುವಿಗಾಗಿ ಅಂಗಡಿಯವನಿಗೆ ₹155 ವೆಚ್ಚವಾಗಿದ್ದರೆ ವಸ್ತುವಿನ ಅಂಗಡಿಯ ಮಾರುಕಟ್ಟೆ ಬೆಲೆ ಏನು? ಸೊ ಇಲ್ಲಿ ನಾವು ಮಾರುಕಟ್ಟೆ ಬೆಲೆ ಕಂಡುಹಿಡಿಬೇಕು. ನೋಡಿ, ಮಾರುಕಟ್ಟೆ ಬೆಲೆ ಕಂಡುಹಿಡಿಬೇಕು ಅಂದ್ರೆ ನಾವು ಅವನು ಮಾರಾಟ ಮಾಡಿದ ಬೆಲೆ ಅಥವಾ ಸೆಲ್ಲಿಂಗ್ ಪ್ರೈಸ್ ನಾವು ಕಂಡುಹಿಡಬೇಕು. ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕಾಸ್ಟ್ ಪ್ರೈಸ್ ಅಥವಾ ಅಸಲಿ ಬೆಲೆ ಕೊಟ್ಟಿದ್ರೆ ಅಸಲಿ ಬೆಲೆ ಎಷ್ಟು? 155 ರೂಪಾಯಿ. ಆಯ್ತಾ. ಪ್ರಾಫಿಟ್ ಪರ್ಸೆಂಟೇಜ್. ಆಯ್ತಾ. ಲಾಭದ ಶೇಕಡಾವಾರು ಎಷ್ಟು ಕೊಟ್ಟಿದ್ದಾರೆ? ಲಾಭದ ಶೇಕಡಾವಾರು 40% ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು ಪ್ರಾಫಿಟ್ ಪರ್ಸೆಂಟ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಈ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು? ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ 40 ಇದೆ. ಪ್ರಾಫಿಟ್ ಎಷ್ಟು? ನಮಗೆ ಲಾಭ ಗೊತ್ತಿಲ್ಲ, ಲಾಭದ ಶೇಕಡಾವಾರು ಗೊತ್ತಿದೆ. ದಟ್ ಈಸ್ ಪ್ರಾಫಿಟ್ ಬೈ CP. ಕಾಸ್ಟ್ ಪ್ರೈಸ್ ಎಷ್ಟು? 155 ಇಂಟು 100. ಇದನ್ನ ನಾವು ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 155 ಮೇಲ್ ಹೋಗುತ್ತೆ. 155 ಇಂಟು 40/100 ಆಗುತ್ತೆ. 0 0 ಕ್ಯಾನ್ಸಲ್. ಇಲ್ಲಿ 5 2 10, 5 3 15, 5 1 ನೆಕ್ಸ್ಟ್ 2 1 2 2. ಸೊ ಇಲ್ಲಿ 62 ರೂಪಾಯಿ ಲಾಭ ಪಡ್ಕೊಳ್ತಾನೆ. ಸೊ 155 ರೂಪಾಯಿ ಖರ್ಚು ಮಾಡ್ಬಿಟ್ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಎಷ್ಟು? ಲಾಭ ಎಷ್ಟು? 62 ರೂಪಾಯಿ ಮಾಡ್ಕೊಂಡು 217 ರೂಪಾಯಿ ಮಾರ್ತಾನೆ. 165ಕ್ಕೆ 217 ರೂಪಾಯಿ ಸೇರಿದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಆದ್ರೆ ಅವ್ರು ಕೇಳಿರೋದೇನು? ಮಾರ್ಕ್ ಪ್ರೈಸ್ ಅಥವಾ ಮಾರುಕಟ್ಟೆ ಬೆಲೆ ಕೇಳಿದರೆ. ಇವಾಗ ನಾವು ಸೆಲ್ಲಿಂಗ್ ಪ್ರೈಸ್ 217 ರೂಪಾಯಿ ಅಥವಾ ಸೆಲ್ಲಿಂಗ್ ಪ್ರೈಸ್ 217 ರೂಪಾಯಿ. ಅದು ಯಾವಾಗ? ಡಿಸ್ಕೌಂಟ್ ಆಗಿ ಬಂದ್ಮೇಲೆ. ಸೊ 25% ಡಿಸ್ಕೌಂಟ್ ಆಗಿ ಬಂದ್ಮೇಲೆ ಅದು 217 ರೂಪಾಯಿ ಆಗ್ತಾ ಇದೆ ಅಂದ್ರೆ ಅವನು ಎಷ್ಟಕ್ಕೆ ಮಾರಾಟ ಮಾಡ್ದ? 77.5% ಆಫ್ ದಿ ಮಾರ್ಕ್ ಪ್ರೈಸ್ ಗೆ ಮಾರಾಟ ಮಾಡ್ದ. ಸೊ ಇವಾಗ 77.5% ಅಂದ್ರೆ 217 ರೂಪಾಯಿ ಆಗಿದ್ರೆ 100 ಅಂದ್ರೆ ಮಾರ್ಕ್ ಪ್ರೈಸ್. 100 ಇಸ್ ಮಾರ್ಕ್ ಪ್ರೈಸ್ ಅಂದ್ರೆ ಎಷ್ಟಾಗಿರುತ್ತೆ? ಅದನ್ನ ನೀವು ಮಾಡಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 ಇಂಟು 217/77.5. ಆಯ್ತಾ. ಇದನ್ನ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ
ನಿಮಗೆ 280 ರೂಪಾಯಿ ಬರುತ್ತೆ ಆಯ್ತಾ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 280 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, the average monthly income of A and B is rupees 5050. The average monthly income of B and C is rupees 6250 and the average monthly income of A and C is rupees 5200. What is the monthly income of A? ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಅವರದು ರೂಪಾಯಿ 5050 ಇರುತ್ತದೆ. ಬಿ ಮತ್ತು ಸಿ ಇದು ಸರಾಸರಿ ಮಾಸಿಕ ಆದಾಯ 6250 ಇದೆ ಮತ್ತು ಎ ಮತ್ತು ಸಿ ಯ ಸರಾಸರಿ ಮಾಸಿಕ ಆದಾಯ ರೂಪಾಯಿ 5200 ಇದೆ. ಎ ಯ ಮಾಸಿಕ ಆದಾಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಸರಾಸರಿ ಆದಾಯ ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿ ನ ಸರಾಸರಿ ದಟ್ ಈಸ್ ಎ ಪ್ಲಸ್ ಬಿ ಬೈ 2, ಆವರೇಜ್ ಆಫ್ ಎ ಪ್ಲಸ್ ಬಿ ಬೈ 2 ಈಸ್ 5050 ಆಯ್ತಾ. ನೆಕ್ಸ್ಟ್ ಆವರೇಜ್ ಆಫ್ ಬಿ ಪ್ಲಸ್ ಸಿ ಬೈ 2 is how much? It is 6250. next average of a plus c, a ಮತ್ತು c ಯ ಸರಾಸರಿ ಆದಾಯ ಬಂದೆಷ್ಟು 5200. ಸೊ a ಮತ್ತು b ಇದು ಒಟ್ಟು ಆದಾಯ ಎಷ್ಟಾಗಿರುತ್ತೆ, ಈ 2 ಮಲ್ಟಿಪ್ಲೈ ಆಗುತ್ತೆ. ಸೊ a ಮತ್ತು b ಇದು ಒಟ್ಟು ಆದಾಯ ಬಂದು 10100 ರೂಪಾಯಿ ಆಗಿರುತ್ತೆ. b ಪ್ಲಸ್ c ಇದು ಒಟ್ಟು ಆದಾಯ ಬಂದ್ಬಿಟ್ಟು 12500 ಆಗಿರುತ್ತೆ. ಹಿಂಗೆ ಇಬ್ಬರಿಂದ ಸರಾಸರಿ 6500 ಆಗಿದ್ರೆ ಇಬ್ರದು ಸೇರಿ 6250 ಇಂಟು 2 ಆಗುತ್ತೆ. ಹಾಗೆ ನೆಕ್ಸ್ಟ್ ಎ ಪ್ಲಸ್ ಇದು ಸರಾಸರಿ ಆದಾಯ 5200 ಆಗಿದ್ರೆ ಒಟ್ಟು ಆದಾಯ ಎಷ್ಟಾಗಿರುತ್ತೆ 10400 ಆಗಿರುತ್ತೆ. ಇವಿಷ್ಟನ್ನು ಕೂಡಿದ್ರೆ 2 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗತ್ತೆ, ಇದು 10100 12500 ಹಾಗೂ 10400 ನೀವು ಕೂಡಿದ್ರೆ 33000 ಆಗಿರುತ್ತೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ನ ಎರಡು ಬಾರಿ ಆದಾಯ ಎಷ್ಟು 33000. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟು ಎಷ್ಟು ಬರುತ್ತೆ ಅಂದ್ರೆ ಅವ್ರಿಗೆ 16000 ಬರುತ್ತೆ. 16000 ಬರುತ್ತೆ. ಆದ್ರೆ ಅವ್ರು ಕೇಳಿರೋದೇನು ಮಂತ್ಲಿ ಇನ್ಕಮ್ ಆಫ್ ಎ ಕೇಳಿದ್ದಾರೆ. ಸೊ ಏನ ಕಂಡುಹಿಡಿಬೇಕು ಅಂದ್ರೆ ನಾವು ಬಿ ಪ್ಲಸ್ ಸಿ ನ ತೆಗೆದು ಹಾಕಬೇಕು. ಬಿ ಪ್ಲಸ್ ಸಿ ಎಷ್ಟು 12500. ಸೊ ಎ ಪ್ಲಸ್ 12500 ಇಸ್ ಈಕ್ವಲ್ ಟು 16000 ಆಗಿರುತ್ತೆ. ಸೊ ಎ ಇಸ್ ಈಕ್ವಲ್ ಟು ಎಷ್ಟು, ಈ 16,500ನಲ್ಲಿ 12,500 ಕಳೆದ್ರೆ 4000 ಉಳ್ಕೊಳ್ಳುತ್ತೆ. ಸೊ ಎ ಆದಾಯ ಎಷ್ಟಪ್ಪ ಅಂದ್ರೆ ಎ ಆದಾಯ 4000 ರೂಪಾಯಿಗಳು ಆಯ್ತಾ. ಸೊ ಮುಂದಿನ ಒಂದು ಪ್ರಶ್ನೆ ಬಂದ್ರೆ 2x minus y is equal to 4, then 6x minus 3y. 2x minus 4 ಅಂದ್ರೆ 4 ಆದ್ರೆ 6x minus 3y ಎಷ್ಟು ಅಂತ. ಸೊ ಈ 2x minus 4 2x minus y is equal to 4 ಅಂತ ಇದೆಯಲ್ಲ, ಇಲ್ಲಿ ಈ ಸೈಡ್ ನ 3 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ LHS ನ ಮಲ್ಟಿಪ್ಲೈ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಮಲ್ಟಿಪ್ಲೈ ಮಾಡಬೇಕು. 2x minus y into 3 ಆಯ್ತಾ. ಈ 2x minus y ನ ಇಂಟು 3 ಮಾಡಿದ್ರೆ 6x minus 3y ಆಗುತ್ತೆ. ಸೊ 4 into 3 ಇದೆಷ್ಟಾಗತ್ತೆ 12 ಆಗುತ್ತೆ. ಸೊ 6x minus 3 ಇದು ವ್ಯಾಲ್ಯೂ ಎಷ್ಟಾಗಿರುತ್ತೆ ಸ್ನೇಹಿತರೆ, ಅದು 12 ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ಕಂಪ್ಲೀಟ್ ದಿ ಸೀಕ್ವೆನ್ಸ್, ಈ ಅನುಕ್ರಮವನ್ನು ಪೂರ್ಣಗೊಳಿಸಿ. ನೋಡಿ 2 4 8 16 32 64 128 265 266 512 ಕೊಟ್ಟಿದ್ದಾರೆ. ಸೊ 2 ಇಂದ 4 ಆಗಬೇಕು ಅಂದ್ರೆ ಇಂಟು 2 ಮಾಡಬೇಕು. 4 ಇಂದ 8 ಆಗಬೇಕು ಅಂದ್ರೆ ಇಂಟು 2. 8 2 16 12 2 32 32 64 64 2 128 128 2 256 256 512 ನ ನೀವು 2ರಿಂದ ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ 1024 ಸಿಗುತ್ತೆ. ಸೊ ಆಪ್ಷನ್ ಸಿ 1024 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಅ ಪರ್ಸನ್ ಕವರ್ಸ್ a 600 meter long street in 5 minutes. What is the speed in km/h? ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟುತ್ತಾನೆ. ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ 600 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್, 600 ಮೀಟರ್ ಅಂದ್ರೆ 600/1000 ಕಿಲೋಮೀಟರ್ ಆಯ್ತಾ. ಸ್ಪೀಡ್ ಅಂದ್ರೆ ಏನು, ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ನಲ್ಲಿ 600/100. ಟೈಮ್ ಏನು, ದ ಹೋಲ್ ಥಿಂಗ್ ಬೈ ಟೈಮ್. ಟೈಮ್ ಏನು 5 ನಿಮಿಷ. 5 ನಿಮಿಷ ಅಂದ್ರೆ 5/60 hours ಆಯ್ತಾ. 1 hour ಅಂದ್ರೆ 60 ನಿಮಿಷ. ಸೊ 5 ನಿಮಿಷ ಅಂದ್ರೆ 5/60 hours. ಇದನ್ನ ನೀವು ಡಿವೈಡ್ ಮಾಡ್ತೀರಾ ಅಂದ್ರೆ 600/100 600/1000 ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಆದಾಗ ಈ 60 ಅನ್ನೋದು ಮೇಲೋಗುತ್ತೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರುತ್ತೆ, ಬೈ 5 ಬರುತ್ತೆ. ಸೊ ಇಲ್ಲಿ 3 0 ಮೇಲ್ಗಡೆ 3 0 ಕೆಳಗಡೆ 3 0 ತೆಗೆದಾಕ್ತಿವಿ. ಸೊ ಅದೆಷ್ಟಾಗುತ್ತೆ 36. 6 36/5 ಆಗುತ್ತೆ. ಸೊ ಇವಾಗ ಇದನ್ನ ಡಿವೈಡ್ ಮಾಡಿದ್ರೆ 5 7s are 35, next 5 2s are 10. ಸೊ 7.2 km/h. ಸೊ ಸರಿಯಾದ ಉತ್ತರ
ಆಪ್ಷನ್ ಬಿ 7.2 km/h ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, the HCF of two numbers is 5 and their LCM is 150. If one of the numbers is 25 then the other is ಲಸಾಹ ಲಘುತ್ತಮ ಸಾಮಾನ್ಯ ಅಪವೃತ್ಯ, ಮಾಸಾಹ ಮಹತ್ತಮ ಸಾಮಾನ್ಯ ಅಪವರ್ತನ. ಎರಡು ಸಂಖ್ಯೆಗಳ ಮಾಸಾಹ 5 ಇದೆ ಮತ್ತು ಅವುಗಳ ಲಾಸಾಹ 150 ಇದೆ. ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 25 ಇದ್ದರೆ ಮತ್ತೊಂದು ಸಂಖ್ಯೆ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಂದು ಲಾ ಇದೆ, ಅದೇನು ಅಂದ್ರೆ HCF ಇಂಟು LCM ಮಾಡಿದ್ರೆ ಅದು ಆ ಎರಡು ನಂಬರ್ಗಳಿಗೆ ಈಕ್ವಲ್, A ಇಂಟು ಬಿ ಗೆ ಈಕ್ವಲ್. ಇಲ್ಲಿ HCF ಎಷ್ಟು ಕೊಟ್ಟಿದ್ದಾರೆ? HCF 5 ಕೊಟ್ಟಿದ್ದಾರೆ. LCM ಎಷ್ಟು ಕೊಟ್ಟಿದ್ದಾರೆ? LCM ಅಥವಾ ಲಾಸಾಹ 150 ಕೊಟ್ಟಿದ್ದಾರೆ. A ವ್ಯಾಲ್ಯೂ ಒನ್ ಆಫ್ ದೆಮ್ ಇಸ್ 25, ಇನ್ನೊಂದೇನು ಬಿ ನಮಗ್ ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳಿ. ಇದನ್ನ ನಾವು ಜಸ್ಟ್ ಈ 25 ಮೇಲೆ ಇರೋದನ್ನ ಕೆಳಗೆ ತಗೊಳ್ಬೇಕು. 5 into 150 by 25 is equal to B ಆಗಿರುತ್ತೆ. ಸೊ 5 1 5 5 25, 5 1 5 3 15. ಸೊ ಬಿ ಇನ್ನೊಂದು ಸಂಖ್ಯೆ, ಅದರ ಮೌಲ್ಯ ಬಂದ್ಬಿಟ್ಟು ಮತ್ತೊಂದು ಸಂಖ್ಯೆ ಯಾವುದು ಅಂತ ಬಂದ್ರೆ ಆಪ್ಷನ್ ಡಿ 30. ಆಪ್ಷನ್ ಡಿ 30 ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಬಂದ್ವಿ ಅಂದ್ರೆ, there are two buildings P and Q. If 15 persons are sent from P to Q, then the number of persons in each building is the same. If 20 persons are sent from Q to P, then the number of persons in P is double the number of persons in Q. How many persons are there in building? ಎರಡು ಕಟ್ಟಡಗಳು P ಮತ್ತು Q ಇವೆ. P ಇಂದ Q ಗೆ 15 ಜನರನ್ನು ಕಳುಹಿಸಿದರೆ ಪ್ರತಿ ಕಟ್ಟಡದಲ್ಲಿನ ವ್ಯಕ್ತಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. Q ಇಂದ P ಗೆ 20 ಜನರನ್ನು ಕಳುಹಿಸಿದರೆ P ಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆ Q ನಲ್ಲಿರುವ ವ್ಯಕ್ತಿಗಳ ಸಂಖ್ಯೆಗಿಂತ ದ್ವಿಗುಣವಾಗುತ್ತದೆ. P ಕಟ್ಟಡದಲ್ಲಿ ಎಷ್ಟು ಜನರಿದ್ದಾರೆ? ನೋಡಿ, ಅವ್ರು ಏನ್ ಹೇಳ್ತಿದ್ದಾರೆ, P ಆಮೇಲೆ Q ಕಟ್ಟಡಗಳಿದೆ, ಆಯ್ತಾ. P ಇಂದ ಅವ್ರು 15 ಜನ ಕಳಿಸಿದ್ರೆ P minus 15 ಮಾಡಿದ್ರೆ ಆ Q ನಲ್ಲಿ 15 ಜನ ಆಡ್ ಆಗ್ತಾರೆ. Q plus 15 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ P minus Q is equal to ಈ 15 ಈ ಕಡೆ ಬಂದ್ರೆ 15 plus 15 ಆಗುತ್ತೆ, ಅದು 30 ಆಗುತ್ತೆ, ಆಯ್ತಾ. ಇದನ್ನ ಈಕ್ವೇಶನ್ 1 ಅಂತ ತಗೊಂತೀವಿ. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದ್ರೆ, ಇದು Q ಇಂದ 20 ಜನನ ಕಳಿಸಿದೆ ಅಂದ್ರೆ, Q ಇಂದ 20 ಜನ ಹೋದ್ರು ಅಂದ್ರೆ Q minus 20 ಮಾಡಿದ್ರೆ, ಆಯ್ತಾ, P ನಲ್ಲಿ 20 ಜನ ಎಕ್ಸ್ಟ್ರಾ ಹೋಗ್ತಾರೆ. ಅವಾಗ ಎಷ್ಟಾಗತ್ತೆ? Q ನಲ್ಲಿ ಇರುವಂತಹ 2 ಪಟ್ಟು P ಗೆ ಈಕ್ವಲ್ ಆಗಿರುತ್ತೆ. Q ನ ಇಂಟು 2 ಮಾಡಿದ್ರೆ ಅದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2Q minus 40 is equal to P plus 20 ಆಗಿರುತ್ತೆ. ಅವಾಗ ಎಷ್ಟಾಗಿರುತ್ತೆ ಅಂದ್ರೆ 2Q ಈ P ಈ ಕಡೆ ಬಂದ್ರೆ ಮೈನಸ್ P ಆಗುತ್ತೆ, is equal to ಈ 40 ಈ ಕಡೆ ಹೋದ್ರೆ 60 ಆಗಿರುತ್ತೆ. ಇದು ಈಕ್ವೇಶನ್ 2 ಅಂತ ತಗೊಳ್ತೀನಿ. ಇದು ಎರಡನ್ನೂ ಸಾಲ್ವ್ ಮಾಡಿದ್ರೆ, ಇವೆರಡನ್ನೂ ಆಡ್ ಮಾಡಿದ್ರೆ 1 plus 2 ಮಾಡಿ, ಆಯ್ತಾ. 1 plus 2 ನ ನೀವು ಮಾಡಿದಾಗ ಇಲ್ಲಿ ಮೈನಸ್ P ಕ್ಯಾನ್ಸಲ್ ಆಗತ್ತಾ. ನೆಕ್ಸ್ಟ್ 2Q minus Q, 2Q ನಲ್ಲಿ Q ಹೋದ್ರೆ ಏನಾಗಿರುತ್ತೆ? Q ಮಾತ್ರ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ 60 30 ಸೇರಿದ್ರೆ ಎಷ್ಟಾಗತ್ತೆ? 90 ಆಗುತ್ತೆ. ಸೊ Q ನಲ್ಲಿ 90 ಜನ ಇದ್ದಾರೆ, ಆದ್ರೆ ಅವ್ರು ಕೇಳ್ತಿರೋದೇನು, P ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಈಕ್ವೇಶನ್ ತಗೊಳ್ಳಿ, P minus Q is equal to 30, ಆಯ್ತಾ. ಸೊ P minus 90 is equal to 30 ಆಗುತ್ತೆ. Q ಜಾಗದಲ್ಲಿ 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ P is equal to 90 plus 30, ಅದೆಷ್ಟು? 90 plus 30 120. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 120 ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಗೆ ಹೋದರೆ, a man is 24 years older than his son. In 2 years his age will be twice the age of his son. What is the present age of his son? ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಿನವನು. 2 ವರ್ಷಗಳಲ್ಲಿ ಅವನ ವಯಸ್ಸು ಅವನ ಮಗನ ವಯಸ್ಸಿನಿಗಿಂತ 2 ಪಟ್ಟು ಜಾಸ್ತಿ ಆಗುತ್ತದೆ. ಅವನ ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಪ್ರಶ್ನೆ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೋದ್ರೆ, ಲೆಟ್ ಏಜ್ ಆಫ್ ಸನ್, ಮಗನ ಒಂದು ವಯಸ್ಸು ಎಷ್ಟಂತ ಇಟ್ಕೋಣ? X ಅಂತ ಇಟ್ಕೋಣ. ಹಂಗಂದ್ರೆ ಇದು ತಂದೆಯ ವಯಸ್ಸು ಎಷ್ಟಾಗಿರುತ್ತೆ? ಆರ್ ಮ್ಯಾನ್, ಆಯ್ತಾ. ಮ್ಯಾನ್ ವಯಸ್ಸು ಎಷ್ಟಾಗಿರುತ್ತೆ? X plus 24 ಆಗಿರುತ್ತೆ. ಯಾಕೆ? ತಂದೆ ಮಗನಿಗಿಂತ 24 ವರ್ಷ ದೊಡ್ಡವನು, ಆಯ್ತಾ. ಇನ್ 2 years 2 ವರ್ಷಗಳಲ್ಲಿ ಏನಾಗಿರುತ್ತೆ? ಮಗನ ವಯಸ್ಸು ಏನಾಗಿರುತ್ತೆ? ಸಂದು ಏಜ್ ಎಷ್ಟಾಗಿರುತ್ತೆ? X plus 2 ಅಲ್ವಾ. ಅವ್ನಿಗೆ ಇವಾಗ ಎಷ್ಟು ವಯಸ್ಸಿದೆ, ಅದಕ್ಕೆ 2 ವರ್ಷ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಮ್ಯಾನ್ ವಯಸ್ಸು ಎಷ್ಟಾಗಿರುತ್ತೆ? X plus 24 plus 2, ಅದೆಷ್ಟು? X plus 26. 2 ವರ್ಷಗಳಲ್ಲಿ ಅವ್ರು ಏನ್ ಕಂಡೀಷನ್ ಕೊಡ್ತಾ ಇದ್ದಾರೆ ಅಂದ್ರೆ, ಹಿಸ್ ಏಜ್, ಯಾರ್ದು? ಮಗನ ವಯಸ್ಸು ವಿಲ್ ಬಿ ಟ್ವೈಸ್ ದಟ್ ಆಫ್ ದಿ ಫಾದರ್, or man's age will be twice that of his son. So man's age is 2, X plus 26.
ಇದು ಟ್ವೈಸ್ ಆಫ್ ಇಸ್ ಸನ್, 2 ಬಾರಿ ಇರುತ್ತೆ, ಮಗನ ವಯಸ್ಸು 2 ಬಾರಿ, 2 ಟೈಮ್ಸ್ ಆಫ್ ಇಸ್ ಸನ್ ಇಂಟು ಎಕ್ಸ್ ಪ್ಲಸ್ 2. ಇದನ್ನ ನಾವು ಸಾಲ್ವ್ ಮಾಡ್ತೀವಿ ಅಂದ್ರೆ ಎಕ್ಸ್ ಪ್ಲಸ್ 26 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಏನಾಗುತ್ತೆ 2x, 2 ಇಂಟು 2 ಏನಾಗುತ್ತೆ ಪ್ಲಸ್ 4 ಆಗುತ್ತೆ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ ಈ ಕಡೆ ಮಾಡ್ತೀನಿ, ಎಕ್ಸ್ ಪ್ಲಸ್ ಈ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಈ 26 ನ ಈ ಕಡೆ ಬಂದ್ರೆ -4 ಆಗುತ್ತೆ. ಸೊ 26 - 4 ಇಸ್ ಈಕ್ವಲ್ ಟು ಎಕ್ಸ್. ಸೊ ಎಕ್ಸ್ ಎಷ್ಟು ಅಂದ್ರೆ 22. 26ರಲ್ಲಿ 4 ಹೋದ್ರೆ 22. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 22 ಆಗಿದೆ. ಆಯ್ತಾ, ಮುಂದಿನ ಒಂದು ಪ್ರಶ್ನೆ, if 5 into 6 plus 2/2 is equal to 5 into 6 plus 2/2 ಎಷ್ಟಾಗಿರುತ್ತೆ ಅಂತ ಕೇಳ್ತಾರೆ. ನೋಡಿ, ಬಾಡ್ ಮಾಸ್ ಅನ್ನೋ ಒಂದು ರೂಲ್ ಇದೆ, ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಫಸ್ಟ್ ನಾವು ಡಿವಿಷನ್ ಮಾಡಬೇಕಾಗತ್ತೆ. 2/2 ಮಾಡಿದ್ರೆ ಎಷ್ಟಾಗತ್ತೆ 1 ಆಗುತ್ತೆ. ಆಯ್ತಾ, ನೆಕ್ಸ್ಟ್ ಡಿವಿಷನ್ ಆದ್ಮೇಲೆ ಏನ್ ಮಾಡಬೇಕು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಯಾವ್ದಿರೋದು 5 into 6 ಇದೆ, ಎಷ್ಟಿದೆ 5 × 30. ನೆಕ್ಸ್ಟ್ ಯಾವುದು ಅಡಿಷನ್ ಮಾಡಬೇಕು, ಅಡಿಷನ್ ಮಾಡಿದ್ರೆ 30 + 1 ಅದು 31 ಆಗುತ್ತೆ. ಸೊ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 31. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, a man has ₹312 in denominations of 1 rupee note, 5 rupee note and 20 rupee notes. The number of notes of each denomination is equal. What is the total number of notes that he has? ಒಬ್ಬ ಮನುಷ್ಯನ ಹತ್ತಿರ 1 ರೂಪಾಯಿ ನೋಟುಗಳು, 5 ರೂಪಾಯಿ ನೋಟುಗಳು ಮತ್ತು 20 ರೂಪಾಯಿ ನೋಟುಗಳು ಮೊತ್ತವಾಗಿ ₹312 ಇವೆ. ಪ್ರತಿ ಪಂಗಡದ ನೋಟುಗಳ ಸಂಖ್ಯೆ ಸಮಾನವಾಗಿವೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲದೂ ಸಮಾನವಾಗಿದೆ. ಸೊ ಎಕ್ಸ್ ನಂಬರ್ ಆಫ್ ನೋಟ್ಸ್ ಇದೆ ಅಂತ ಇಟ್ಕೋಣ, ಎಕ್ಸ್ ನಂಬರ್ ಆಫ್ ನೋಟ್ಗಳಿದೆ ಅವನ ಹತ್ರ. ಸೊ 1 ರೂಪಾಯಿ ನೋಟು ಎಕ್ಸ್ ಇದೆ. ಸೊ 1 ಇಂಟು ಎಕ್ಸ್ ಅದರ ಮೌಲ್ಯ ಆಗಿರುತ್ತೆ. ಆಯ್ತಾ, 5 ರೂಪಾಯಿ ನೋಟು ಎಕ್ಸ್ ಇದೆ. ಸೊ 5 ಇಂಟು ಎಕ್ಸ್ ಅದರ ಮೌಲ್ಯ ಆಗಿರುತ್ತೆ. ಇದಕ್ಕೆ ನಾವು ನೆಕ್ಸ್ಟ್ 20 ರೂಪಾಯಿ ನೋಟ್ ಕೂಡ ಅವನ ಹತ್ರ ಎಕ್ಸ್ ಇದೆ, 20 ಇಂಟು ಎಕ್ಸ್. ಆಯ್ತಾ, ಇವ್ನ ಹತ್ರ 5 ರೂಪಾಯಿ ನೋಟ್ಗಳಿದ್ರೆ ಹೆಂಗೆ ಒಟ್ಟು ಮೌಲ್ಯ ಎಷ್ಟು 5 ಇಂಟು 10 ಮಾಡ್ತೀವಿ. ಅದೇ ರೀತಿ 5 ಇಂಟು ಎಕ್ಸ್, ಇಲ್ಲಿ 20 ಇಂಟು ಎಕ್ಸ್, 20 ರೂಪಾಯಿ ನೋಟು ಎಷ್ಟಿದೆ ಎಕ್ಸ್ ಇದೆ. ಸೊ ಇವಿಷ್ಟನ್ನು ಕೂಡ ಎಷ್ಟಾಗಬೇಕು 312 ಆಗ್ಬೇಕು. ಸೊ 20 + 5 + 1 ಎಷ್ಟಾಗುತ್ತೆ 26. ಎಕ್ಸ್ ಇಸ್ ಈಕ್ವಲ್ ಟು 312 ಆಗತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 312/26. ಸೊ 26 ಅನ್ಲಿ 12 312. ಸೊ ಎಕ್ಸಿನ ಮೌಲ್ಯ ಎಷ್ಟು ಅಂತ ನೋಡಿದ್ರೆ 12 ನೋಟ್ಗಳಿದೆ. ಆದ್ರೆ ಅವ್ರು ಕೇಳಿರೋದೇನು ಒಟ್ಟು ಎಷ್ಟು ನೋಟ್ಗಳಿದೆ ಅವನ ಹತ್ರ ಅಂತ ಕೇಳ್ತಾ ಇದಾರೆ. ನೋಡಿ, 12 1 ರೂಪಾಯಿ ನೋಟ್ ಇದೆ, 12 5 ರೂಪಾಯಿ ನೋಟ್ ಇದೆ, ನೆಕ್ಸ್ಟ್ 12 20 ರೂಪಾಯಿ ನೋಟ್ ಇದೆ. ಸೊ ಒಟ್ಟು ಎಷ್ಟು ನೋಟು 12 12 12 12 3ಲಿ 36. ಸೊ ಒಟ್ಟು ಅವನ ಹತ್ರ 36 ನೋಟ್ಗಳಿದೆ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, ಸೆಲೆಕ್ಟ್ ದಿ ಮಿಸ್ಸಿಂಗ್ ನಂಬರ್, ಕಾಣೆಯಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 7 56 8 9 45 ಕ್ವಶನ್ ಮಾರ್ಕ್ 11 99 9 7 56. ಸೊ ಈ ಒಂದು ಹೆಂಗ್ ಸಾಲ್ವ್ ಮಾಡೋದಂದ್ರೆ 7 8 ಎಷ್ಟು 56. ಸೊ ಮೊದಲನೇ ಪೊಸಿಷನ್ ಅಲ್ಲಿ ಇರೋದು ಲಾಸ್ಟ್ ಪೊಸಿಷನ್ ಅಲ್ಲಿ ಇರೋದನ್ನ ಗುಣಾಕಾರ ಮಾಡಿದ್ರೆ ಸೆಂಟರ್ ನಲ್ಲಿ ಇರೋದು ಬರುತ್ತೆ. ಕೊನೆಯದನ್ನು ಹಂಗೆ ವೆರಿಫೈ ಮಾಡೋಣ. 11 × 9 ಆಯ್ತಾ, 11 9s 99 ಬರುತ್ತೆ. ಸೊ 9 ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 45 ಬರುತ್ತೆ, 5 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, 9ನ್ನ 5 ಜೊತೆ ಗುಣಾಕಾರ ಮಾಡಿದ್ರೆ 45 ಬರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 5. ಆಪ್ಷನ್ ಸಿ 5 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ಪ್ರಶ್ನೆ ತಪ್ಪಾಗಿರುತ್ತೆ, ಇದಕ್ಕೆ ಗ್ರೇಸ್ ಮಾರ್ಕ್ ಕೊಟ್ಟಿರ್ತಾರೆ. ಆದ್ರೆ ಈ ಪ್ರಶ್ನೆಯಲ್ಲಿ ಸ್ಮಾಲ್ ಚೇಂಜ್ ಏನ್ ಮಾಡ್ಕೊಳ್ಬೇಕಂದ್ರೆ ಇದು ಪ್ಲಸ್ ಅಲ್ಲ, ಇದು ಡಿವೈಡ್. ಆಯ್ತಾ, ಇದು ಪ್ಲಸ್ ಅಲ್ಲ, ಇದು ಡಿವೈಡ್. ಹಾಗೂ ಇದು 10 2 to 2 ಅಲ್ಲ, 10 to the power of 2 to 2. ಇದು 10 to the power of 2 to 0. ಆಯ್ತಾ, ಈ ಒಂದು ಪ್ರಶ್ನೆ ಹೆಂಗ್ ಬಿಡಿಸೋದು ಅಂತ ನೋಡೋಣ. ಸರಿ ಮಾಡ್ಕೊಂಡಿದ್ವಿ ಪ್ರಶ್ನೆ. ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಯಾಕೆಂದ್ರೆ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಒಂದು ಪ್ರಶ್ನೆ ಹೆಂಗ್ ಸಾಲ್ವ್ ಮಾಡೋದಂದ್ರೆ 10 to the power of 222 by 10 to the power of 220 ಮಾಡಿದ್ವಿ ಅಂದ್ರೆ, ನೋಡಿ, ಇಫ್ ಬೇಸಸ್ ಆರ್ ಸೇಮ್, ಬೇಸ್ಗಳು ಸೇಮ್ ಆಗಿದೆ, ಪವರ್ ಗಳು ಏನಾಗಿದೆ ಡಿವೈಡ್ ಮಾಡಿದ್ರೆ ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಅದೇನಾಗುತ್ತೆ 10 to the power of 222 minus 220. ಅದೆಷ್ಟು 10 to the power of 222 minus 220 ಮಾಡಿದ್ರೆ 222 220 ಹೋದ್ರೆ 10 to the power of 2. ಸೊ 10 to the power of 2 ಎಷ್ಟಾಗುತ್ತೆ 100. ಸರಿಯಾದ ಉತ್ತರ ಆಪ್ಷನ್ ಬಿ 100. ಆಯ್ತಾ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. A rectangular field has to be fenced on 3 sides, leaving a side of 20 feet uncovered. If the area of the field is 680 square feet, how many feet of fencing will be required?
ಒಂದು ಆಯತಾಕಾರದ ಕ್ಷೇತ್ರವನ್ನು 3 ಬದಿಗಳಲ್ಲಿ ಮಾತ್ರ 20 ಫೀಟ್ ಬದಿ ಅನ್ನು ಬಿಟ್ಟು ಬೇಲಿ ಹಾಕಬೇಕು. ಮೈದಾನದ ವಿಸ್ತೀರ್ಣ 680 ಚದರ ಅಡಿಗಳಿದ್ದರೆ ಎಷ್ಟು ಅಡಿ ಫೆನ್ಸಿಂಗ್ ಅಗತ್ಯವಿದೆ? ನೋಡಿ, ಇಲ್ಲಿ ನಾವು ಪೆರಿಮೀಟರ್ನೂ ಕಂಡುಹಿಡಬೇಕು, ಏರಿಯಾನೂ ಕಂಡುಹಿಡಬೇಕು. ಅವ್ರು ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ವಿಸ್ತೀರ್ಣ ಎಷ್ಟು? ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಆಯ್ತಾ, ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಳ್ಳೋಣ? ಬ್ರೆಡ್ತ್ 20 ಫೀಟ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಣ. ಆಯ್ತಾ, ಆರ್ ಎನಿಥಿಂಗ್ ಲೆಂತ್ ಬ್ರೆಡ್ತ್. ಆಯ್ತಾ, ಒಂದ್ ಸೈಡು 20 ಇದೆ, ಏರಿಯಾ ಎಷ್ಟು? 680 ಇಸ್ ಈಕ್ವಲ್ ಟು ಲೆಂತ್ ಇಂಟು 20 ಬ್ರೆಡ್ತ್ ಇದೆ ಅಂತ ಅನ್ಕೋಣ. ಸೊ ಲೆಂತ್ ಎಷ್ಟಾಯ್ತು? 680 ಬೈ 20 ಆಯ್ತು. 0 2 ಓನ್ಲಿ ಇದು 34 ಆಗತ್ತೆ. ಸೊ ಲೆಂತ್ 34 ಇದೆ, 34 ಮೀಟರ್ ಇದೆ. ಬ್ರೆಡ್ತ್ 20 ಮೀಟರ್ ಇದೆ. ಅವ್ರು ಹೇಳಿರೋದೇನು? 3 ಸೈಡ್ ಫೆನ್ಸ್ ಮಾಡ್ಬೇಕು, 3 ಬದಿಗಳನ್ನು ಮಾತ್ರ. ಸೊ 20 ಫೀಟ್ ಇರೋದನ್ನ ಬಿಟ್ಬಿಡ್ಬೇಕು. ಸೊ 3 ಸೈಡ್ ಇದ್ರೆ ನೋಡಿ, ಒಂದು ಆಯತಾಕಾರ ಬರ್ಕೊಂತೀನಿ. ಇಲ್ಲಿ 34, ಇದು 20 ಮೀಟರ್, ಇದು 34 ಮೀಟರ್, ಇದು 20 ಮೀಟರ್, ಇದು 20 ಮೀಟರ್, ಇದು ಕೂಡ 34 ಮೀಟರ್ ಆಗಿರುತ್ತೆ. ಸೊ ಇಷ್ಟನ್ನ ಮಾತ್ರ ಫೆನ್ಸ್ ಮಾಡ್ಬೇಕು ಅಂದ್ರೆ 34 ಪ್ಲಸ್ 20 ಪ್ಲಸ್ 34 ಇವಿಷ್ಟನ್ನು ಕೂಡಿದ್ರೆ 88 ಮೀಟರ್ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 88 ಆಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ ಹೋದ್ರೆ, ಕಂಪ್ಲೀಟ್ ದ ಸೀಕ್ವೆನ್ಸ್, ಈ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾ ಇದ್ರೆ. ನೋಡಿ, ಇಲ್ಲಿ ಬ್ಲಾಕ್ ಡಾಟ್ 1, ಬ್ಲಾಕ್ ಡಾಟ್ 2, ವೈಟ್ ಡಾಟ್ 1, ವೈಟ್ ಡಾಟ್ 2. ನೋಡಿ, ಈ ಬ್ಲಾಕ್ ಡಾಟ್ ಇಲ್ಲಿರೋದ್ರಿಂದ ಹಿಂಗ್ ಮೂವ್ ಆಗ್ತಾ ಇದೆ. ಸೊ ಇದು ಆಂಟಿ ಕ್ಲಾಕ್ ವೈಸ್. ಆಯ್ತಾ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಸೊ ಈ ಬ್ಲಾಕ್ ಡಾಟ್ ಇಲ್ಲಿಗೆ ಬಂತು, ಈ ಬ್ಲಾಕ್ ಡಾಟ್ ಇಲ್ಲಿಗೆ ಹೋಯ್ತು. ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ಬರ್ಕೊಂತೀವಿ ನೋಡಿ, ಈ ಬ್ಲಾಕ್ ಡಾಟ್ ಇಲ್ಲಿಗೆ ಬಂದಿರತ್ತೆ. ಆಯ್ತಾ, ಅವಾಗ ಅದ್ರ ಪಕ್ಕ ಏನಿರುತ್ತೆ? 2 ಬ್ಲಾಕ್ ಡಾಟ್ ಇರುತ್ತೆ. ಈ 2 ಬ್ಲಾಕ್ ಡಾಟ್ ಪಕ್ಕ ಏನಿದೆ? ವೈಟ್ ಡಾಟ್ ಒಂದಿದೆ. ಈ ವೈಟ್ ಡಾಟ್ ಪಕ್ಕ ಏನಿದೆ? 2 ವೈಟ್ ಡಾಟ್ ಇದೆ. ಸೊ ಇದು ಎಲ್ಲಿದೆ? ಇದು ಯಾವ ಫಿಗರ್ ನಲ್ಲಿ ಇದೆ ಅಂತ ನೋಡ್ತೀವಿ ಅಂದ್ರೆ, ಇದು ಈ ಫಿಗರ್, ಎ ಫಿಗರ್ ನಲ್ಲಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ, ADCEB is to 14352 GIHFJ ಏನು ಅಂತ ಕೇಳ್ತಾರೆ. ನೋಡಿ, ಎ ಅಂದ್ರೆ 1 ಅಂತ ಬರ್ಬೇಕು. ಎ ಅಂದ್ರೆ 1, ABCD, ಡಿ ಅಂದ್ರೆ 4ನೇ ಅಕ್ಷರ, ABC 3ನೇ ಅಕ್ಷರ, ABCDE 5ನೇ ಅಕ್ಷರ, AB 2ನೇ ಅಕ್ಷರ. ಅದೇ ರೀತಿ ನಾವು GIHFJ ಗೆ ಮಾಡ್ತೀವಿ. GIHFJ ಗೆ ಮಾಡ್ತೀವಿ ಅಂತ ಹೋದ್ರೆ ABCDEFG, ಜಿ ಅನ್ನೋದು 7ನೇ ಅಕ್ಷರ. ಇಲ್ಲಿ 7ನೇ ಫಸ್ಟ್ ಯಾವ್ದ್ರಲ್ಲಿ ಇದೆ? ಆಪ್ಷನ್ ಬಿ. ಆಪ್ಷನ್ ಬಿ ಡೈರೆಕ್ಟ್ ಆಗಿ ಹೋಗ್ಬೋದು ನಾವು, ಆಪ್ಷನ್ ಬಿ. ಬಟ್ ಕನ್ಫರ್ಮ್ ಮಾಡ್ಕೊಳ್ಳೋಣ. GH, ಹೆಚ್ ಅನ್ನೋದು 8ನೇ ಅಕ್ಷರ, GHI ಇದು 9ನೇ ಅಕ್ಷರ, ABCDEF ಇದು 6ನೇ ಅಕ್ಷರ, ABCDEF GHI J ಇದು 10ನೇ ಅಕ್ಷರ. 7 9 8 6 10. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ನೇ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ, an accurate clock shows 8 o'clock in the morning. Through how many degrees will the hour hand rotate when the clock shows 2 o'clock in the afternoon? ಒಂದು ನಿಖರವಾದ ಗಡಿಯಾರ ಬೆಳಿಗ್ಗೆ 8 ಗಂಟೆ ತೋರಿಸುತ್ತದೆ, ಮತ್ತೆ ಮಧ್ಯಾಹ್ನ 2 ಗಂಟೆ ತೋರಿಸುತ್ತದೆ. ಈ ಮಧ್ಯೆ ಗಡಿಯಾರದ ಗಂಟೆ ಕೈ ಎಷ್ಟು ಡಿಗ್ರಿಗಳ ಮೂಲಕ ತಿರುಗುತ್ತದೆ ಅಂತ ಕೇಳ್ತಾ ಇದ್ರೆ. ನೋಡಿ, ಇಲ್ಲಿ ಒಂದು ಕ್ಲಾಕ್ ಬರ್ಕೊಂತೀನಿ. ಆಯ್ತಾ, ಸ್ವಲ್ಪ ಎಕ್ಸಾಕ್ಟ್ ಒಂದು ಕ್ಲಾಕ್ ತರ ಇಲ್ಲ. ಇದು 12, ಇದು 3, ಇದು 6, ಇದು 9. 9ಕ್ಕಿಂತ ಮುಂಚೆ ಯಾವ್ದು ಬರುತ್ತೆ? 8. 12 ಆದ್ಮೇಲೆ ಯಾವ್ದು ಬರುತ್ತೆ? 12 ಆದ್ಮೇಲೆ 1, 1 ಆದ್ಮೇಲೆ 2. ಆಯ್ತಾ, ಇಲ್ಲಿ 7 ಇರುತ್ತೆ. ಸೊ ಈ 8 ಗಂಟೆ ಹಾಗೂ 2 ಗಂಟೆ, 8 ಗಂಟೆಯಿಂದ 2 ಗಂಟೆ ಹೋಗಿದೆ ಅಂದ್ರೆ ಇದು 180 ಡಿಗ್ರೀಸ್ ನ ಕವರ್ ಮಾಡಿದೆ ಅಂತ ಅಲ್ವಾ? 180 ಡಿಗ್ರೀಸ್ ನ ಕವರ್ ಮಾಡಿದೆ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 180 ಡಿಗ್ರೀಸ್. ಆಯ್ತಾ, ಮುಂದಿನ ಒಂದು ಪ್ರಶ್ನೆ ನೋಡ್ತೀವಿ ಅಂದ್ರೆ, a dice with 6 faces is marked with 6 numbers 1 2 3 4 5 and 6 respectively. This dice is rolled 3 times and 3 positions are shown as. 6 ಮುಖಗಳನ್ನು ಹೊಂದಿರುವ ಡೈಸ್ ದಾಳ ಕ್ರಮವಾಗಿ 6 ಸಂಖ್ಯೆಗಳನ್ನು 1 2 3 4 5 ಮತ್ತು 6 ಎಂದು ಗುರುತಿಸಲಾಗಿದೆ. ಈ ದಾಳವನ್ನು 3 ಬಾರಿ ಉಳಿಸಲಾಗುತ್ತದೆ ಮತ್ತು ಅದರ 3 ಸ್ಥಾನಗಳನ್ನು ಹೀಗೆ ತೋರಿಸಲಾಗಿದೆ. ಸೊ ಇಲ್ಲಿ ನಂಬರ್ ಆಪೋಸಿಟ್ ಟು 1 ಗೆ ವಿರುದ್ಧವಾದ ಸಂಖ್ಯೆಯನ್ನ ಹುಡುಕಬೇಕು. ಸೊ ಮೊದಲನೇ 2 ಡೈಸ್ ಗಳನ್ನ ನಾವು ನೋಡೋಣ. ಆಯ್ತಾ, ಇಲ್ಲಿ 3 ಇದೆ, 3 ಕಾಮನ್ ಇದೆ. ಯಾವಾಗ 2 ದಾಳಗಳ ಮಧ್ಯೆ ಒಂದು ಫೇಸ್ ಕಾಮನ್ ಇದೆ, ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಗೋಣ. ಕ್ಲಾಕ್ ವೈಸ್ ಡೈರೆಕ್ಷನ್ 3 ಆದ್ಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗೋಣ. ಫಸ್ಟ್ 3 ಆದ್ಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋದ್ರೆ 3 ಆದ್ಮೇಲೆ 2 ಆದ್ಮೇಲೆ ನೆಕ್ಸ್ಟ್ 1 ಬಂದಿದೆ ಅಲ್ವಾ? ನೆಕ್ಸ್ಟ್ ಈ ದಾಳದ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗೋಣ. ಈ ದಾಳದಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದ್ರೆ 3 ಆದ್ಮೇಲೆ 4 ಆದ್ಮೇಲೆ 5. ಸೊ ಇಲ್ಲಿ ಈ ತರ ನೆಕ್ಸ್ಟ್ ಈ ತರ ಹೋದಾಗ
2 ಗೆ ಆಪೋಸಿಟ್ ಆಗಿ 4 ಇರುತ್ತೆ, 1 ಗೆ ಆಪೋಸಿಟ್ ಆಗಿ 5 ಇರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 5 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್, ಇದು 8th ಸ್ಟ್ಯಾಂಡರ್ಡ್ ಜಾಮೆಟ್ರಿ ನಲ್ಲಿದೆ. ದಿಸ್ ಇಸ್ ಅ ಥಿಯರಮ್. ನೀವು 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನ ತೆಗೆದು ನೋಡಿದ್ರೆ ಇದು ಥಿಯರಮ್ 3 ಇನ್ ಟ್ರಯಾಂಗಲ್ಸ್ ಲೆಸನ್ ಆಗಿರುತ್ತೆ. ಅದೇನು ಅಂದ್ರೆ ದಿ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್. ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಆಚೆ ಇರುವಂತ ಆಂಗಲ್. ಈ ಟ್ರಯಾಂಗಲ್ ಇಂದ ಆಚೆ ಇರುವಂತ ಆಂಗಲ್ ಯಾವುದು? ಈ 100 ಡಿಗ್ರಿ ಇರುವಂತದ್ದು. ಈ 100 ಡಿಗ್ರಿ ಇರುವಂತದ್ದು ಆಚೆ ಇರೋ ಆಂಗಲ್. ದ ಎಕ್ಸ್ಟೀರಿಯರ್ ಆಂಗಲ್ ಸೋ ಪ್ರೊಡ್ಯೂಸ್ಡ್ ಈಸ್ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್. ಇಂಟೀರಿಯರ್ ಆಂಗಲ್ ಗಳು ಯಾವುದು? ಇದು ಹಾಗೂ ಇದು ಇಂಟೀರಿಯರ್ ಆಂಗಲ್ ಗಳಾಗಿದೆ. ಇಂಟೀರಿಯರ್ ಆಪೋಸಿಟ್, ಇದನ್ನ ಬಿಟ್ಬಿಟ್ಟು ಆಪೋಸಿಟ್ ಯಾವುದು? ಇದು ಮತ್ತು ಇದು, ಆಯ್ತಾ? ಸೊ 60 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 100 ಡಿಗ್ರಿ ಆಗಿರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 100 ಡಿಗ್ರಿ ಮೈನಸ್ 60 ಡಿಗ್ರಿ, ಅದೆಷ್ಟಾಗಿರುತ್ತೆ ಅಂದ್ರೆ 40 ಡಿಗ್ರಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 40 ಡಿಗ್ರಿ. ಸೊ ಇದು 20 ಡಿಗ್ರಿ, ಇದು 40 ಡಿಗ್ರಿ, ಇದು 80 ಡಿಗ್ರಿ, ಇದು 160 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ 40 ಡಿಗ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗ್ತೀವಿ ಅಂದ್ರೆ ಮೆಕ್ಮೋಹನ್ ಲೈನ್ ಡಿಮಾರ್ಕೇಟ್ಸ್ ಬೌಂಡರಿ ಬಿಟ್ವೀನ್. ಮೆಕ್ಮೋಹನ್ ರೇಖೆ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ. ನೋಡಿ, ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಇರುವಂತಹ ಲೈನ್ ಗಳು ಯಾವುದು ಅಂದ್ರೆ ಸರ್ ಕ್ರೀಕ್ ಒಂದು ಲೈನು, ಮತ್ತೆ ರಾಡ್ ಕ್ಲಿಫ್ ಅನ್ನೋದು ಒಂದು ಲೈನ್ ಆಗಿದೆ. ನೆಕ್ಸ್ಟ್ ಇಂಡಿಯಾ ಬಾಂಗ್ಲಾದೇಶ್ ಮಧ್ಯೆ ಯಾವುದು ಅಂತ ಹೆಸರಾಗಿರುವಂತಹ ಲೈನ್ ಇಲ್ಲ. ಹಾಗೂ ಇಂಡಿಯಾ ಚೈನಾ ನಡುವೆ ಇರೋದೇ ಮೆಕ್ಮೋಹನ್ ಲೈನ್. ಇಂಡಿಯಾ ಚೈನಾ ನಡುವೆ ಇರೋದು ಯಾವುದು? ಮೆಕ್ಮೋಹನ್ ಲೈನ್, ಆಯ್ತಾ? ನೆಕ್ಸ್ಟ್ ಇನ್ನೊಂದು ಯಾವ ಲೈನ್ ನಾವು ಜ್ಞಾಪಕ ಕಟ್ಕೊಳ್ಬೇಕು ಅಂದ್ರೆ ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್, ಆಯ್ತಾ? ಅಫ್ಘಾನಿಸ್ತಾನ್ ನಡುವೆ ಇರುವಂತದ್ದು ಯಾವ ಲೈನ್ ಅಪ್ಪ ಅಂದ್ರೆ ಇಟ್ ಈಸ್ ಡ್ಯೂರಾಂಡ್ ಲೈನ್, ಆಯ್ತಾ? ಸೊ ಇವೆಲ್ಲ ಇಂಪಾರ್ಟೆಂಟ್ ಬೌಂಡ್ರೀಸ್ ನ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು, ಆಯ್ತಾ? ಹಾಗೆ ಯಾವ್ದು ಜ್ಞಾಪಕ ಇಟ್ಕೊಳ್ಬೇಕು? 49th ಪ್ಯಾರಲಲ್ ಎಲ್ಲಿದೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 38th ಪ್ಯಾರಲಲ್, ಆಯ್ತಾ? ಇವೆಲ್ಲ ಎಲ್ಲಿದೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ನೋಡಿದ್ರೆ ಅರ್ಥಶಾಸ್ತ್ರ ವಾಸ್ ಆಥರ್ಡ್ ಬೈ. ಅರ್ಥಶಾಸ್ತ್ರ ಲೇಖಕರು ಯಾರು ಅಂತ ಕೇಳ್ತಾರೆ. ನಮ್ಗೆಲ್ರಿಗೂ ಗೊತ್ತು ಅರ್ಥಶಾಸ್ತ್ರನ ಬರೆದಿರೋದು ಕೌಟಿಲ್ಯ ಅಂತ. ಅಂದ್ರೆ ಹರಿಹರ ಯಾವ್ದು ಬರೆದಿದ್ದಾರೆ? ಹರಿಹರ ಬರೆದಿರೋದು ಗಿರಿಜಾ ಕಲ್ಯಾಣನ ಬರೆದಿರೋದು ಹರಿಹರ. ಇದು ವಿಶಾಖ ದತ್ತ ಆಗಿದ್ರೆ ವಿಶಾಖ ದತ್ತ ಬರೆದಿರೋದು ಮುದ್ರ ರಾಕ್ಷಸ ಬರೆದಿರೋದು ಯಾರು ಅಂದ್ರೆ ವಿಶಾಖ ದತ್ತ. ಮುಂದಿನ ಒಂದು ಪ್ರಶ್ನೆ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆಕ್ಟ್ ವಾಸ್ ನೋನ್ ಆಸ್ ದಿ ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ ಆಕ್ಟ್? ಈ ಕೆಳಗಿನ ಯಾವ ಕಾಯ್ದೆ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿದೆ? ಸೊ ಈ ಪ್ರಶ್ನೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ನೋಡಿ. 1919 ನೋಡಿ, ಈ ಇಂಡಿಯನ್ ಆರ್ಮ್ಸ್ ಆಕ್ಟ್ ಅನ್ನೋದು ಬರೋದು 1878. ಯಾರಿದ್ದಾಗ? ಲಿಟ್ಟನ್ ಇರುವಾಗ ಬರುತ್ತಿದ್ದು. ಲಿಟ್ಟನ್ ಇಸ್ ದಿ ಮೋಸ್ಟ್ ಇನ್ಫೇಮಸ್ ಗವರ್ನರ್ ಜನರಲ್. ಇವ್ರಿರುವಾಗ ಲಿಟ್ಟನ್ ಇರುವಾಗ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಕೂಡ ಬರುತ್ತೆ 1878. ನೆಕ್ಸ್ಟ್ ಈ ಪಿಟ್ಸ್ ಇಂಡಿಯಾ ಆಕ್ಟ್ ಬರೋದು ಯಾವಾಗ? 1784. 1700 ರೆಗ್ಯುಲೇಟಿಂಗ್ ಆಕ್ಟ್ ಬಂದ ನಂತರ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಬರ್ಟ್ ಬಿಲ್ ಬರೋದು ಯಾವಾಗ? ಇಲ್ಬರ್ಟ್ ಬಿಲ್ 1883 ಬರುತ್ತೆ, ಆಯ್ತಾ? ಇಲ್ಬರ್ಟ್ ಬಿಲ್ 1883 ಬರುತ್ತೆ. ರೌಲೆಟ್ ಆಕ್ಟ್ ಯಾವಾಗ ಬರುತ್ತೆ? 1919. ಆಯ್ತಾ? ಜಲಿಯನ್ ವಾಲಾ ಬಾಗು ಇದೆಲ್ಲ ಒಂದೇ ವರ್ಷ ಆಗಿರುತ್ತೆ ರೌಲೆಟ್ ಆಕ್ಟ್. ಸೊ 1919 ಇರೋದು ಯಾವುದು? ರೌಲೆಟ್ ಆಕ್ಟ್. ಇದು ಅಷ್ಟೇ, ನಮ್ಗೆ ಹೆಸರು ಗೊತ್ತೇ ಇದ್ರು, ಇಯರ್ ಗೊತ್ತಿತ್ತು ಅಂದ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಸರಿಯಾದ ಉತ್ತರ 1919 ನಲ್ಲಿ ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ ಯಾವುದು ಅಂದ್ರೆ ರೌಲೆಟ್ ಆಕ್ಟ್ ಇರುವಂತ ಇನ್ನೊಂದು ಹೆಸರು. ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀವಿ ಅಂದ್ರೆ ರಾಣಿ ಅಬ್ಬಕ್ಕ ವಾಸ್ ಕ್ವೀನ್ ಆಫ್. ರಾಣಿ ಅಬ್ಬಕ್ಕ ಡ್ಯಾಶ್ ನ ರಾಣಿಯಾಗಿದ್ದಳು. ನೋಡಿ, ಈ ಒಂದು ಪ್ರಶ್ನೆ ನೋಡ್ತೀವಿ ಅಂದ್ರೆ ರಾಣಿ ಅಬ್ಬಕ್ಕ ಅನ್ನೋರು ಉಳ್ಳಾಳ್ನ ರಾಣಿಯಾಗಿದ್ರು. ರಾಣಿ ಹಬ್ಬಕ್ಕೆ ಇನ್ನೊಂದು ಹೆಸರಿತ್ತು ಪೆಪ್ಪರ್ ಕ್ವೀನ್ ಅಥವಾ ಮೆಣಸಿನ ರಾಣಿ. ಪೆಪ್ಪರ್ ಕ್ವೀನ್ ಆರ್ ಮೆಣಸಿನ ರಾಣಿ ಅಂತಾನೆ ಹೆಸರಿತ್ತು. ಮುಂದಿನ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬ್ರಹ್ಮ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಈಸ್ ಆರ್ ಕರೆಕ್ಟ್? ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸೊ ಬ್ರಹ್ಮ ಸಮಾಜನ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ದು, ಆರ್ಯ ಸಮಾಜದ ಸ್ವಾಮಿ ದಯಾನಂದ ಸರಸ್ವತಿನೇ ಸ್ಥಾಪನೆ ಮಾಡಿದ್ದು. ಸೊ ಸರಿಯಾದ ಉತ್ತರ ಬೋತ್ ಆಫ್ ದೆಮ್, ಇವುಗಳಲ್ಲಿ ಎರಡೂ ಸರಿ, ಆಯ್ತಾ? ಮುಂದಿನ ಒಂದು ಪ್ರಶ್ನೆ ಬರ್ತೀವಿ ಅಂದ್ರೆ ಹೂ ಇಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಡ್ಯೂರಿಂಗ್ ಸಿಪಾಯಿ ಮ್ಯೂಟ್ನಿ? ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳ್ತಾ ಇದ್ರೆ, ನೋಡಿ ಲಾರ್ಡ್ ಕ್ಯಾನಿಂಗ್ ಅನ್ನೋರು
1857ರಲ್ಲಿ ಸಿಪಾಯಿ ಮ್ಯೂಟಿನಿ ನಡೆದಿದ್ದು 1857ರಲ್ಲೇ. ಇದೇ ಟೈಮಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಡಾಲ್ಹೌಸಿ ಯಾವ್ದ್ರಿಂದ ಆಗಿದ್ರು? 1848ರಿಂದ 1856 ತನಕ ಡಾಲ್ಹೌಸಿ ಆಗಿದ್ರು. ಹಾರ್ಡಿಂಗೆ ಯಾವಾಗ ಆಗಿದ್ರು? 1844ರಿಂದ 1848 ಅಫ್ಘಾನ್ ವಾರ್ ಇದೇ ಟೈಮ್ ನಲ್ಲಿ ಆಗೋದು. ನೆಕ್ಸ್ಟ್ ಲಾರ್ಡ್ ರಿಟನ್ ಯಾವಾಗ ಆಗಿದ್ರು? 1876ರಿಂದ 1880 ತನಕ ಇವರಾಗಿದ್ರು. ಇವ್ರಿರೋ ಟೈಮ್ ನಲ್ಲೇ ಇಂಡಿಯನ್ ಆರ್ಮ್ಸ್ ಆಕ್ಟ್ ಹಾಗೂ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಇವ್ರ ಟೈಮ್ ನಲ್ಲೇ ಆಗಿರೋ ಅಂತದ್ದು. ಲಾರ್ಡ್ ಲಿಟನ್ ಅವ್ರ ಟೈಮ್ ನಲ್ಲಿ ಆಗಿರುವಂತದ್ದು. ಮುಂದಿನ ಒಂದು ಪ್ರಶ್ನೆ, ಹೂ ಕಂಡಕ್ಟೆಡ್ ರೈಡ್ ಅಂಡರ್ ದಿ ಬ್ಯಾನರ್ ಆಫ್ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ಅಂಡ್ ಎಸ್ಟಾಬ್ಲಿಷ್ಡ್ ಪ್ರಾವಿಷನಲ್ ರೆವಲ್ಯೂಷನರಿ ಗವರ್ಮೆಂಟ್? ಭಾರತೀಯ ರಿಪಬ್ಲಿಕನ್ ಸೈನ್ಯದ ಧ್ವಜದ ಬ್ಯಾನರ್ ಅಡಿಯಲ್ಲಿ ದಾಳಿ ನಡೆಸಿದ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಸ್ಥಾಪನೆ ಮಾಡಿದ್ರು? ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸ್ಥಾಪನೆ ಮಾಡಿದ್ರು. ಚಂದ್ರಶೇಖರ್ ಆಜಾದ್ ಅವರು ಏನ್ ಸ್ಥಾಪನೆ ಮಾಡಿದ್ರು? ಚಂದ್ರಶೇಖರ್ ಆಜಾದ್ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿನ ಡೆಲ್ಲಿನಲ್ಲಿ 1928ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಆಯ್ತಾ? ಅದೇ ಸೂರ್ಯ ಸೇನ್ ಅನ್ನೋರು ಇಂಡಿಯನ್ ರಿಪಬ್ಲಿಕನ್ ಆರ್ಮಿನ ಸ್ಥಾಪನೆ ಮಾಡಿರ್ತಾರೆ. ಭಗತ್ ಸಿಂಗ್ ಯಾವ್ದನ್ನ ಸ್ಥಾಪನೆ ಮಾಡಿರ್ತಾರೆ? ಭಗತ್ ಸಿಂಗ್ ಅವರು ನೌಜವಾನ್ ಸಭಾನ ಲಾಹೋರ್ನಲ್ಲಿ 1926ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯ ಸೇನ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದಿ ಆನ್ಗೋಯಿಂಗ್ ಖೆಲಾದಿ ಎಕ್ಸ್ಕವೇಷನ್ ಆಫ್ ಸಂಗಮ್ ಪೀರಿಯಡ್ ಸೆಟಲ್ಮೆಂಟ್ ಇಸ್? ಸಂಗಮ್ ಅವಧಿಗೆ ಸೇರಿದ ಖೆಲಾದಿ ಅಥವಾ ಖಿಜಾಡಿ ಉತ್ಖನನದ ವಸಾಹತುಗಳು ಡ್ಯಾಶ್ ನಲ್ಲಿವೆ. ಸೊ ಸಂಗಮ್ ಪೀರಿಯಡ್, ಸಂಗಮ್ ಅಂತ ಬಂದ್ರೆ ನಾವು ತಮಿಳುನಾಡಿಗೆ ಹೋಗ್ಬೇಕು. ಸಂಗಮ್ ಪೀರಿಯಡ್, ಸಂಗಮ್ ಇದು ಎಲ್ಲ ಬಂದು ತಮಿಳುನಾಡಿಗೆ ಹೋಗ್ಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳುನಾಡು ಆಗಿದೆ. ಮುಂದಿನ ಪ್ರಶ್ನೆ, ಮಂಕುತಿಮ್ಮನ ಕಗ್ಗ ಇದನ್ನ ಯಾರು ಬರೆದಿರೋದಪ್ಪ ಅಂದ್ರೆ DV ಗುಂಡಪ್ಪ, DVG ಅವರು ಬರೆದಿರೋಂಥದ್ದು ಮಂಕುತಿಮ್ಮನ ಕಗ್ಗ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಬಡಗತಿಟ್ಟು ಮತ್ತು ತೆಂಕುತಿಟ್ಟು ಆರ್ ಫಾರ್ಮ್ಸ್ ಆಫ್ ಬಡಗತಿಟ್ಟು ಮತ್ತು ತೆಂಕುತಿಟ್ಟು ಡ್ಯಾಶ್ ನ ರೂಪಗಳು. ಸೊ ಈ ಒಂದು ಪ್ರಶ್ನೆಗೆ ಬಡಗತಿಟ್ಟು ತೆಂಕುತಿಟ್ಟು ನಾವು ಯಾವುದು? ಯಕ್ಷಗಾನ ಎಲ್ಲಿಂದು? ಕರ್ನಾಟಕ ಅದು ಯಕ್ಷಗಾನ ಆಗಿರುತ್ತೆ. ನೆಕ್ಸ್ಟ್ ಕಥಕ್ಕಲಿ ಯಾವ್ದಾಗಿರುತ್ತೆ? ಕಥಕ್ಕಲಿ ಕೇರಳದಾಗಿರುತ್ತೆ. ಮೋಹಿನಿ ಆಟಂ ಕೂಡ ಕೇರಳದೇ ಆಗಿರುತ್ತೆ. ಈ ಕುಟ್ಟಿಯಾಟಂ ಕೂಡ ಕೇರಳದೇ ಆಗಿರುತ್ತೆ. ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅನುಭವ ಮಂಟಪ ಅನುಭವ ಮಂಟಪವನ್ನು ಆರಂಭಿಸಿದವರು ಯಾರು ಅಂದ್ರೆ ಬಸವಣ್ಣ ಅವರೇ ಅನುಭವ ಮಂಟಪನ ಶುರು ಮಾಡೋದು. ಮುಂದಿನ ಒಂದು ಪ್ರಶ್ನೆ ಹೋಗ್ತೀವಿ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಿಟ್ ಅಂಡರ್ ಆರ್ಟಿಕಲ್ 32? ಇವುಗಳಲ್ಲಿ ಯಾವುದು ಲೇಖನ 32ರ ಅಡಿ? ಲೇಖನ ಅಂದ್ರೆ ವಿಧಿ. ಆಯ್ತಾ? ವಿಧಿ 32ರ ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ. ನೋಡಿ, ಆರ್ಟಿಕಲ್ 32 ಕೆಳಗಡೆ ಯಾವ್ದಾವ್ದಿದೆ ಅಂದ್ರೆ ಹಬಿಯಸ್ ಕಾರ್ಪಸ್, ಕ್ಯೋ ವಾರೆಂಟೋ, ಮ್ಯಾಂಡಮಸ್, ಪ್ರಾಹಿಬಿಷನ್ ಅಂಡ್ ಸರ್ಚ್ಯೂರರಿ. ಆಯ್ತಾ? ಸೊ ಇವಿಷ್ಟು ಆರ್ಟಿಕಲ್ 32 ಕೆಳಗಿರುವಂತಹ ರಿಟ್ಸ್ಗಳು 5 ರಿಟ್ಗಳಿದೆ. ಸೊ ಇದೇನೇನು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋಗಳಲ್ಲಿ. ಸೊ ಹಬಿಯಸ್ ಕಾರ್ಪಸ್, ಕ್ಯೋ ವಾರೆಂಟೋ, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಚ್ಯೂರರಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದು ಇಟ್ ಈಸ್ ನಾಟ್ ಅ ರಿಟ್. ಇದು 32ರಡಿ ಆಜ್ಞಾಪತ್ರ ಅಲ್ಲ. ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀವಿ ಅಂದ್ರೆ, ಹೂ ಡಿಟರ್ಮೈನ್ ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಆಫ್ ಚೀಫ್ ಮಿನಿಸ್ಟರ್? ಮುಖ್ಯಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಮುಖ್ಯಮಂತ್ರಿಗಳ ಸಂಬಳನ ನಿರ್ಧರಿಸೋದು ಯಾವುದು ಅಂದ್ರೆ ದಟ್ ಈಸ್ ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯದ ಶಾಸಕಾಂಗ ಮುಖ್ಯಮಂತ್ರಿಗಳ ಸಂಬಳನ ನಿರ್ಧಾರ ಮಾಡುತ್ತದೆ. ಆಯ್ತಾ? ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ನಾಟ್ ಬೀನ್ ಇನ್ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈ ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಇಲ್ಲ? ಭಾರತ ಸಂವಿಧಾನ ಏನ್ ಹೇಳುತ್ತೆ? ವಿ ದ ಪೀಪಲ್ ಆಫ್ ಇಂಡಿಯಾ having solemnly resolved to constitute India into a sovereign, socialist, secular, democratic republic.
ಆಯ್ತಾ, ಟು ಇನ್ಶೂರ್ ಟು ಆಲ್ ಇಟ್ ಸಿಟಿಸನ್ ಸೋ ಆನ್ ಅಂತ ಹೋಗುತ್ತೆ. ಸೊ ಸಾವರಿನ್ ಅನ್ನೋದು ನಮ್ಮ ಸಂವಿಧಾನದ ಮುನ್ನುಡಿ ಅಥವಾ ಪ್ರಸ್ತಾವನೆಯಲ್ಲಿದೆ. ಸೋಷಿಯಲಿಸ್ಟ್ ಅನ್ನೋದು ಕೂಡ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ. ಸೆಕ್ಯುಲರ್ ಅನ್ನೋದು ಇಲ್ಲವೇ ಇಲ್ಲ, ಈ ಆಪ್ಷನ್ಗಳಲ್ಲಿ ಇಲ್ಲ. ಐ ಮೀನ್ ಡೆಮೋಕ್ರೆಟಿಕ್ ಅನ್ನೋದು ನಮ್ಮ ಸಂವಿಧಾನದಲ್ಲಿದೆ, ರಿಪಬ್ಲಿಕ್ ಅನ್ನೋದು ಇಲ್ಲ. ಸೊ ಯಾವುದು ಇಲ್ಲ ನಮ್ಮ ಒಂದು ಪ್ರಸ್ತಾವನೆಯಲ್ಲಿ? ಇಂಡಿಯನ್ಸ್ ಅನ್ನೋದಿಲ್ಲ. ಆದ್ರೆ ಏನಂತ ಇದೆ? ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ. ಆಯ್ತಾ. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಪಾರ್ಟ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್? ಕರ್ನಾಟಕ ಶಾಸನಾಂಗದ ಭಾಗವಲ್ಲ ಯಾವುದು? ಕೆಳಗಿನಲ್ಲಿ ಯಾವುದು ಭಾಗವಲ್ಲ ಅಂತ ಕೇಳ್ತಾರೆ. ನೋಡಿ, ಇದು IAS ಪ್ರಶ್ನೆನ ಲಿಟ್ರಲ್ ಆಗಿ ಇಮಿಟೇಟ್ ಮಾಡ್ತಾ ಇದ್ದಾರೆ ಇವರು. ನೋಡಿ, ಇಂಡಿಯನ್ ಪಾರ್ಲಿಮೆಂಟ್ ಅಂತ ಹೋಗೋದಾದ್ರೆ ಅದರಲ್ಲಿ ಯಾವ್ದಾವ್ದಿದೆ? ಲೋಕಸಭಾ ಇದೆ, ಪ್ಲಸ್ ರಾಜ್ಯಸಭಾ ಇದೆ, ಹಾಗೂ ರಾಷ್ಟ್ರಪತಿಗಳು ಆರ್ ಪ್ರೆಸಿಡೆಂಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಪಾರ್ಲಿಮೆಂಟ್. ಅದೇ ರೀತಿ ನಾವು ಸ್ಟೇಟ್ ಲೆಜಿಸ್ಲೇಚರ್ ಅಂತ ಬಂದ್ವಿ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆ ಹಾಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ ಎಲ್ಲಾ ರಾಜ್ಯಗಳಲ್ಲೂ ಇಲ್ಲ, ಇರುವಷ್ಟು ರಾಜ್ಯಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಹಾಗೂ ಗವರ್ನರ್ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ರಾಜ್ಯ ವಿಧಾನಸಭೆಯ ಒಂದು ಭಾಗವಾಗಿರ್ತಾರೆ. ಸೊ ಯಾವುದು ಭಾಗವಲ್ಲ ಅಂತ ಕೇಳ್ತಾ ಇದ್ರೆ ಎಲ್ಲವೂ ಕರ್ನಾಟಕ ರಾಜ್ಯ ಶಾಸಕಾಂಗದ ಭಾಗವಾಗಿ ಇರುತ್ತೆ. ಸೊ ಯಾವುದು ಅಲ್ಲ ಅಂದ್ರೆ ನನ್ ಆಫ್ ದೀಸ್, ಆಲ್ ಆಫ್ ದೆಮ್ ಆರ್ ಪಾರ್ಟ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಮುಂದಿನ ಒಂದು ಪ್ರಶ್ನೆ, ಹೂ ವಾಸ್ ಅಸೋಸಿಯೇಟೆಡ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕರ್ನಾಟಕ ವಿದ್ಯಾವರ್ಧಕ ಸಂಘ? ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಜೊತೆ ಯಾರು ಸಂಬಂಧಿಸಿದ್ದಾರೆ? ಸೊ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದ್ದು RH ದೇಶಪಾಂಡೆ ಅನ್ನೋರು ಧಾರವಾಡ್ನಲ್ಲಿ ಯಾವ ವರ್ಷದಲ್ಲಿ? 1890ರಲ್ಲಿ. ಇನ್ 1890 he established ಕರ್ನಾಟಕ ವಿದ್ಯಾವರ್ಧಕ ಸಂಘ. ನೆಕ್ಸ್ಟ್ ಕ್ವೆಶ್ಚನ್ is who is authorized to increase the number of judges in Supreme Court of India? ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರ ಇದೆ? ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದು ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗಿರುವಂತಹ ಅಧಿಕಾರ. ಆಯ್ತಾ. ಸೊ ಮುಂದಿನ ಒಂದು ಪ್ರಶ್ನೆ ಹೋದರೆ, ದ ರೈಟ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ RTE Act provides free and compulsory education to children in the age group of. ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು RTE ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುತ್ತದೆ. ಯಾವ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ ಅಂದ್ರೆ 0 to 6 years, 0 to 14 years, 6 to 14 years ಅಥವಾ 6 to 18 years. ಸರಿಯಾದ ಉತ್ತರ 6 ರಿಂದ 14 ವರ್ಷದ ಮಕ್ಕಳಿಗೆ RTE Act ಯಾವಾಗ ಬರುತ್ತೆ? 2002ರಲ್ಲಿ ಆಗುತ್ತೆ. ಜಾರಿಗೆ ಬರೋದು 2003ರಲ್ಲಿ ಜಾರಿಗೆ ಬರುತ್ತೆ. ಆಯ್ತಾ. ಇದರಲ್ಲಿ 21A ಫಂಡಮೆಂಟಲ್ ರೈಟ್ಸ್ ಆಗಿ ಆಡ್ ಮಾಡ್ತಾರೆ, ಫಂಡಮೆಂಟಲ್ ರೈಟ್ಸ್ ಹಾಗೂ ಫಂಡಮೆಂಟಲ್ ಡ್ಯೂಟಿ ಕೂಡ ಆಗುತ್ತೆ. ದಿಸ್ ವಿಲ್ ಬಿ ದ 11th ಫಂಡಮೆಂಟಲ್ ಡ್ಯೂಟಿ. ಆಯ್ತಾ. ಸೊ ದಿಸ್ ಇಸ್ ಅಬೌಟ್ RTE Act 2002. ಸೊ ಯಾವ ವಯಸ್ಸಿನ ಮಕ್ಕಳಿಗೆ ಅಂದ್ರೆ 6 to 14 years ಮಕ್ಕಳಿಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು KSRP KSISF 2020 ಪ್ರಶ್ನೆ ಪತ್ರಿಕೆನ ಬಿಡಿಸಿದ್ದೀನಿ. ನಿಮ್ದು ಏನೇ ಡೌಟ್ ಇದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತ ನಾವು ಕ್ಲಿಯರ್ ಮಾಡೋಣ. ಸೊ ಈ ವಿಡಿಯೋ ನೋಡಿದ ಎಲ್ಲಾ ಸ್ಪರ್ಧಾ ಮಿತ್ರರಿಗೂ ಧನ್ಯವಾದಗಳು. ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.